ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಈಶ್ವರನೇ ನಮ್ಮ ಜೊತೆಗಿರಲು ಭವಸಾಗರದ ಭಯವಿಲ್ಲ. ಈಶ್ವರನೇ ನಮ್ಮ ಜೊತೆಗಿರಲು ಭವಸಾಗರದ ಭಯವಿಲ್ಲ. ಶಿವನೇ ನಮ್ಮಯ ಕೈ ಹಿಡಿದಿರಲು, ಶಿವನೇ ನಮ್ಮಯ ಕೈ ಹಿಡಿದಿರಲು ನಿಶ್ಚಿತ ವಿಜಯವು ನಮಗೆಲ್ಲ. ಈಶ್ವರನೇ ನಮ್ಮ ಜೊತೆಗಿರಲು ಭವಸಾಗರದ ಭಯವಿಲ್ಲ. ಶಿವನೇ ನಮ್ಮಯ ಕೈ ಹಿಡಿದಿರಲು, ಶಿವನೇ ನಮ್ಮಯ ಕೈ ಹಿಡಿದಿರಲು ನಿಶ್ಚಿತ ವಿಜಯವು ನಮಗೆಲ್ಲ. ಈಶ್ವರನೇ ನಮ್ಮ ಜೊತೆಗಿರಲು ಭವಸಾಗರದ ಭಯವಿಲ್ಲ. ಸಮಯಕ್ಕೆ ಮುನ್ನವೇ ಎಣಿಸದ ಭಾಗ್ಯವ ಪಡೆದಿಹೆವಿಂದು ತಿಳಿದಿದೆಯೇ. ಯಾರೂ ಕಸಿಯದ ಆಸ್ತಿಯು ಇಂದು ನಮಗೆ ದೊರೆತಿದೆ ಅರಿವಿದೆಯೇ. ಸಮಯಕ್ಕೆ ಮುನ್ನವೇ ಎಣಿಸದ ಭಾಗ್ಯವ ಪಡೆದಿಹೆವಿಂದು ತಿಳಿದಿದೆಯೇ. ಯಾರೂ ಕಸಿಯದ ಆಸ್ತಿಯು ಇಂದು ನಮಗೆ ದೊರೆತಿದೆ ಅರಿವಿದೆಯೇ. ಜೀವನವಿದು ಪ್ರಭು ಉಡುಗೊರೆಯು, ಚಿಂತೆಯನೆಂದು ದೂರವಿಡು. ಶಿವ ಪರಮಾತ್ಮನೇ ನಮ್ಮವನೆನಲು, ಶಿವ ಪರಮಾತ್ಮನೇ ನಮ್ಮವನೆನಲು ಸಫಲತೆ ಕೊರಳಿನ ಹಾರವದು. ಈಶ್ವರನೇ ನಮ್ಮ ಜೊತೆಗಿರಲು ಭವಸಾಗರದ ಭಯವಿಲ್ಲ. ಶಿವಸ್ಮೃತಿಯಿಂದಲೇ ವಿಘ್ನವು ಕಳೆದು ಸರ್ವವು ಸುಖಮಯವಾಗಿಹುದು. ಶಿವನ ನೆನಪಲಿ ಮುಳುಗಿದ ಮನಕ್ಕೆ ಜನುಮದ ಕಷ್ಟಗಳಳಿದಿಹುದು. ಶಿವಸ್ಮೃತಿಯಿಂದಲೇ ವಿಘ್ನವು ಕಳೆದು ಸರ್ವವು ಸುಖಮಯವಾಗಿಹುದು. ಶಿವನ ನೆನಪಲಿ ಮುಳುಗಿದ ಮನಕ್ಕೆ ಜನುಮದ ಕಷ್ಟಗಳಳಿದಿಹುದು. ಶ್ರಾವಣವಾಯಿತು ದಿನರಾತ್ರಿಗಳು, ಪ್ರೀತಿಯ ಮಳೆಯೂ ಸುರಿದಿಹುದು. ಶಿವನ ಕೈಯಲ್ಲಿ ಕೈ ಬೆಸೆದಿರಲು, ಶಿವನ ಕೈಯಲ್ಲಿ ಕೈ
ಬೆಸೆದಿರಲು ಜೀವನ ನಂದನ ಆಗಿಹುದು. ಈಶ್ವರನೇ ನಮ್ಮ ಜೊತೆಗಿರಲು ಭವಸಾಗರದ ಭಯವಿಲ್ಲ. ಈಶ್ವರನೇ ನಮ್ಮ ಜೊತೆಗಿರಲು ಭವಸಾಗರದ ಭಯವಿಲ್ಲ. ಶಿವನೇ ನಮ್ಮಯ ಕೈ ಹಿಡಿದಿರಲು, ಶಿವನೇ ನಮ್ಮಯ ಕೈ ಹಿಡಿದಿರಲು ನಿಶ್ಚಿತ ವಿಜಯವು ನಮಗೆಲ್ಲ. ಈಶ್ವರನೇ ನಮ್ಮ ಜೊತೆಗಿರಲು ಭವಸಾಗರದ ಭಯವಿಲ್ಲ. ಈಶ್ವರನೇ ನಮ್ಮ ಜೊತೆಗಿರಲು ಭವಸಾಗರದ ಭಯವಿಲ್ಲ. ಓಂ ಶಾಂತಿ. ಇವತ್ತು ಭಾನುವಾರ 12/9/2021 ಬಾಬರವರ ಮಹಾವಾಕ್ಯ ಅವ್ಯಕ್ತ ಬಾಪ್ತಾದ 19/3/1988 ಮಹಾವಾಕ್ಯ ರಿವೈಸ್ ಆಗ್ತಾ ಇದೆ. ಮಹಾವಾಕ್ಯದ ಶಿರೋನಾಮೆ ಯಾದ್ ಮೇ ರಮಣೀಕತಾ ಲಾನೆ ಕಿ ಯುಕ್ತಿಯ. ತಂದೆಯ ನೆನಪು ಮಾಡುವಾಗ ಏನಿರಬೇಕು? ರಮಣೀಕತೆ ಇರಬೇಕು. ಯೋಗ ಅಂದರೆ ಹಂಗೆ ಸಪ್ಪೆ ಮುಖ ಹಾಕ್ಕೊಂಡು ಶಾಂತ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳೋದು ಯೋಗ ಅಲ್ಲ. ತಂದೆ ನೆನಪಿನಲ್ಲಿ ಸಹ ಏನಿದೆ? ರಮಣೀಕತೆ ಇದೆ. ಆ ಯುಕ್ತಿಯನ್ನು ಇವತ್ತಿನ ಮುರಳಿಯಲ್ಲಿ ಬಾಬಾ ತಿಳಿಸ್ತಾರೆ. आज विदाता वरदाता बाप दादा अपने मास्टर विदाता वरदाता बच्चों को देख रहे हैं. ಶಿವಬಾಬಾ ಯಾರಾಗಿದ್ದಾರೆ? ವಿದಾತ. ಶಿವಬಾಬಾ ವರದಾತ. ತನ್ನ ಮಾಸ್ಟರ್ ವಿದಾತ, ಮಾಸ್ಟರ್ ವರದಾತ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಹರೇಕ್ ಬಚ್ಚ ವಿದಾತಾ ಬಿ ಬನೆ ಹೋ ತೋ ವರದಾತ ಬಿ ಬನೆ ಹೋ. ಪ್ರತಿಯೊಂದು ಮಕ್ಕಳು ವಿದಾತನೂ ಆಗಿದ್ದೀರಿ, ವರದಾತನೂ ಆಗಿದ್ದೀರಿ. ಯಾರ ಮಕ್ಕಳು? ವಿದಾತ ವರದಾತನ ಮಕ್ಕಳು. ಮೊದಲಂದ್ರು ಬಾಬಾ ಮಾಸ್ಟರ್ ವಿದಾತ, ಮಾಸ್ಟರ್ ವರದಾತ. ಆದ್ದರಿಂದ ಪ್ರತಿಯೊಂದು ಮಕ್ಕಳು ವಿದಾತನೂ ಆಗಿದ್ದೀರಿ, ವರದಾತನೂ ಆಗಿದ್ದೀರಿ. साथ साथ बाप दादा देख रहे थे कि बच्चों का मर्तबा कितना महान है. ಬಾಬಾ ನೋಡ್ತಿದ್ದಾರೆ ಸಂಗಮ ಯುಗದಲ್ಲಿ ಮಕ್ಕಳ ಒಂದು ಪದವಿ ಎಷ್ಟು ಮಹಾನ, ಎಷ್ಟು ಶ್ರೇಷ್ಠ. संगम युग के ब्राह्मण जीवन का कितना महत्व है. विदाता वरदाता के साथ विधि विदाता भी आप ब्राह्मण हो. ನೋಡಿ ಮರ್ತಬಾ. ಸಂಗಮ ಯುಗದ
ಈ ಬ್ರಾಹ್ಮಣ ಜೀವನ ಎಷ್ಟು ಮಹತ್ವಪೂರ್ಣದ್ದು. ಸಂಗಮ ಯುಗದ ಬ್ರಾಹ್ಮಣ ಜೀವನದಲ್ಲಿ ಮರ್ತಬಾ ಕಿತನಾ ಮಹಾನ್ ಹೈ. ವಿಧಾತ ಇದೊಂದು ಪದವಿ ನಮಗೆ, ಟೈಟಲ್. ವರದಾತ ಇದು ಇನ್ನೊಂದು ಟೈಟಲ್ ನಮಗೆ. ಜೊತೆಗೆ ವಿಧಿ ವಿಧಾತ ಬಿ ಆಪ್ ಬ್ರಾಹ್ಮಣ ಹೋ. ವಿಧಿ ವಿಧಾತನು ಸಹ ತಾವು ಬ್ರಾಹ್ಮಣರಾಗಿದ್ದೀರಿ. ಅಂದರೆ ಏನರ್ಥ? आपकी हर विधि सत्ययुग में कैसे परिवर्तित होती है वो पहले भी सुनाया. ಕಳೆದ ಭಾನುವಾರ ಕೇಳಿದಿರಲ್ಲ. ಸಂಗಮ ಯುಗದಲ್ಲಿ ನಮ್ಮ ತಸ್ವೀರ್ ಹೆಂಗಿರ್ತದೆ ಅದೇ ಮುಂದಕ್ಕೆ ಭವಿಷ್ಯದ ನಮ್ಮದು ತಕದೀರ್. ಪಹಲೆ ಬಿ ಸುನಾಯ. ಕಳೆದ ಮುರಳಿಯನ್ನು ಬಾಬಾ ನೆನಪಿಸ್ತಾ ಇದ್ದಾರೆ. ಸಂಗಮ ಯುಗದಲ್ಲಿ ನಾವು ಹೇಗೆ ನಡ್ಕೋತೀವಿ ಅದು ಭವಿಷ್ಯದಲ್ಲಿ. ಇಲ್ಲಿ ಎಲ್ಲ ಗುಣಗಳಲ್ಲಿ ಶಕ್ತಿಯಲ್ಲಿ ಸಂಪನ್ನಾದ ಕೂಡಲೇ ಅಲ್ಲಿ 16 ಕಲ ಸಂಪನ್ನ. ಇಲ್ಲಿ ಅಶರೀರಿಯ ಅನುಭೂತಿ ಮಾಡೋದು, ದೇಹದಿಂದ ನ್ಯಾರ ಅಂತ ಅನುಭವ ಮಾಡೋದು. ಸತ್ಯುಗದಲ್ಲಿ ನಿರೋಗಿ ಕಾಯ, ದೀರ್ಘಾಯು ಕಾಯ. ಸಂಗಮ ಯುಗದ ನಮ್ಮ ತಸ್ವೀರೇನು, ಭವಿಷ್ಯದ ತಕದೀರೇನು, ಇದು ಕಳೆದ ಭಾನುವಾರ ಮುರಳಿಯಲ್ಲಿ ಬಾಬಾ ತಿಳಿಸಿದ್ದಾರೆ. ಈಗ ಆಪಕ್ಕೆ ಹರ್ ವಿಧಿ, ಇಲ್ಲಿ ನಾವು ನಮ್ಮ ಜೀವನದಲ್ಲಿ ಏನು ವಿಧಿ ಇಟ್ಕೊಂಡಿದ್ದೀವೋ ಅವೆಲ್ಲವೂ ಸತ್ಯಯುಗದಲ್ಲಿ ಪರಿವರ್ತನೆ ಆಗ್ತದೆ. ವಹ ಪಹಲೆ ಸುನಾಯ ಹೈ. इस समय के हर कर्म की विधि भविष्य में चलती ही है. ಈ ಸಂಗಮ ಯುಗದ ಪ್ರತಿ ಕರ್ಮದ ವಿಧಿ ಭವಿಷ್ಯದಲ್ಲಿ ನಡೀತದೆ. ಆದರೆ द्वापर के बाद भी भक्ति मार्ग में इस समय के श्रेष्ठ कर्मों की विधि भक्ति मार्ग की विधि बन जाती है. ಕೇವಲ ನಮ್ಮದು ಭವಿಷ್ಯ ಸತ್ಯಯುಗದಲ್ಲಿ ಮಾತ್ರ ಅಲ್ಲ, ದ್ವಾಪರದ ನಂತರನೂ ಸಹ ಭಕ್ತಿ ಮಾರ್ಗದ ಸಮಯದಲ್ಲಿಯೂ ಈಗ ನಾವು ಮಾಡುವ ಪ್ರತಿಯೊಂದು ಕರ್ಮಕ್ಕೂ ವಿಧಿ ಇದೆ. ಅದು ಭಕ್ತಿ ಮಾರ್ಗದ ವಿಧಿಯಾಗಿಬಿಡ್ತದೆ. ಭಕ್ತಿ ಮಾರ್ಗದ ವಿಧಿಯಾಗ್ತದೆ. ಹೇಳಿ, ಒಂದು ಉದಾಹರಣೆ ಕೊಡಿಯಲ್ಲ. ನಾವು ಸಂಗಮ ಯುಗದಲ್ಲಿ ಅನುಸರಿಸಿದ್ದನ್ನು ಭಕ್ತಿ ಮಾರ್ಗದಲ್ಲಿ ಅದೊಂದು ವಿಧಿ ಅಂತ ಮಾಡ್ತಾರೆ. ನೀವೀಗ ಒಳಗಡೆ ಬಂದ ಕೂಡಲೇ ಬಚ್ಚೆ ಅಪ್ಪನೇ ಕೋ ಆತ್ಮ ಸಮಜ್ಕರ್ ಬೈಟೋ ಮುರಳಿ ಕೇಳಬೇಕಾದ್ರೆ ಇಲ್ಲಿ ನಾವು ಆ ವಿಧಿಯನ್ನು ನಮ್ಮ ಲೈಫಲ್ಲಿ ಇಟ್ಕೊಂಡಿವಿ. ಬಾಬಾ ಸತ್ಯ ಶಿಕ್ಷಕನ ಮುಂದೆ ಕೂತ್ಕೋಬೇಕಾದ್ರೆ ಒಳಗಡೆ ಕಾಲಿಡುವಾಗನೇ ದೇಹ ರೂಪಿ ಚಪ್ಪಲಿಯನ್ನು ಹೊರಗಡೆ ಬಿಟ್ಟು ಆತ್ಮಾಗಿ ಒಳಗಡೆ ಬನ್ನಿ. ಆತ್ಮಸ್ಥಿತಿಯಲ್ಲಿ ಮುರಳಿ ಕೇಳ್ತಿದ್ದೀರಲ್ವಾ, ಇದು ವಿಧಿ. ಈಗ ಮುರಳಿ ಕೇಳಬೇಕಾದ್ರೆ ವಿಧಿ ಹೇಳ್ಕೊಡ್ತಾರೆ ಬಾಬಾ. ಆತ್ಮಸ್ವರೂಪಲ್ಲೇ ಕೂತ್ಕೊಳ್ತೀವಿ. ಅವ್ರೇನು ಮಾಡ್ತಾರೆ, ಚಪ್ಪಲಿಯನ್ನು ಹೊರಗಡೆ ಬಿಟ್ಟು ಒಳಗಡೆ ಬಂದು ಡಣ್ ಅಂತ ಒಂದು ಗಂಟೆ ಬಾರಿಸ್ತಾರೆ. ಅದೇನು ಮಾಡ್ತದೆ, ಓಂ ಅಂತ. ಓಂ ಅಂದ್ರೇನು? ಆತ್ಮ, ನಾನು ಆತ್ಮ. ಸಂಗಮ ಯುಗದ ಶ್ರೇಷ್ಠ ಕರ್ಮದ ವಿಧಿ ಭಕ್ತಿ ಮಾರ್ಗದಲ್ಲಿಯೂ ಸಹ ವಿಧಿ ರೂಪದಲ್ಲಿ ಮುಂದುವರಿಯುತ್ತದೆ. ಇಲ್ಲಿ ಸೂಕ್ಷ್ಮ, ಅಲ್ಲಿ ಸ್ಥೂಲ. तो पूज्य रूप में भी इस समय की विधि जीवन के श्रेष्ठ विधान के रूप में चलती है. ಪೂಜ್ಯ ರೂಪ ಅಂದರೆ ಇಲ್ಲಿ ಸತ್ಯಯುಗದಲ್ಲಿ. ಈ ಸಮಯದಲ್ಲಿ ನಮ್ಮ ಜೀವನದ ವಿಧಿವತ್ತಾದಂಥ ಜೀವನ ಅದು ಶ್ರೇಷ್ಠ ವಿಧಾನದ ರೂಪದಲ್ಲಿ ನಡೀತದೆ. ಅವರು ಪೂಜಾರಿ ಮಾರ್ಗ ಭಕ್ತಿ ಮಾರ್ಗ में आपकी हर विधि नीति व ರೀತಿ में चलती आती है. ರೀತಿ ನೀತಿಯ ರೂಪದಲ್ಲಿ ನಡೀತದೆ. ಎಲ್ಲಿ? ಭಕ್ತಿ ಮಾರ್ಗದಲ್ಲಿ ಅಥವಾ ಪೂಜಾರಿ ಮಾರ್ಗದಲ್ಲಿ. ಪೂಜ್ಯ ರೂಪದಲ್ಲಿದ್ದಾಗ ಹೇಗೆ, ಪೂಜಾರಿ ರೂಪದಲ್ಲಿದ್ದಾಗ ಹೇಗೆ. ಹಾಗಾದರೆ ಪೂಜ್ಯ ರೂಪದ ಶ್ರೇಷ್ಠ ವಿಧಾನಕ್ಕೂ ಭಕ್ತಿ ಮಾರ್ಗದ ರೀತಿ ನೀತಿಗೂ ಫೌಂಡೇಶನ್ ಯಾವುದಾಯಿತು? ನಮ್ಮ ಸಂಗಮ ಯುಗದ ಶ್ರೇಷ್ಠ ಕರ್ಮೋಂಕಿ ವಿಧಿ. तो ವಿಧಾತ ವರದಾತ ವಿಧಿ ವಿಧಾತ ಬಿ ಹೋ. ಆದ್ದರಿಂದ ಕೇವಲ ವಿಧಾತ ವರದಾತ ಮಾತ್ರ ಅಲ್ಲ, ಬಾಬಾ ತಿಳಿಸ್ತಿದ್ದಾರೆ ವಿಧಿ ವಿಧಾತ ಬಿ ಹೋ. आपके
मूल सिद्धांत सिद्धि प्राप्त होने के साधन बन जाते हैं. ನಮ್ಮ ಮೂಲ ಸಿದ್ಧಾಂತ ಏನಿದೆ ಅದು ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಸಾಧನ. ಹೇಳಿ, ಈ ಬ್ರಹ್ಮಕುಮಾರಿ ಜೀವನಕ್ಕೆ ಬಂದ ಮೇಲೆ ನಮ್ಮದೊಂದು ಸಿದ್ಧಾಂತ ಇದೆ, ಮೂಲ ಸಿದ್ಧಾಂತ. ಇದು ಭಕ್ತಿ ಮಾರ್ಗದಲ್ಲಿ ಸಿದ್ಧಿ ಪ್ರಾಪ್ತಿ ಹೋನೇಕ ಸಾಧನ. ಮಾತ್ರವಲ್ಲ, ಸಂಗಮ ಯುಗದಲ್ಲಿಯೂ ನಾವು ಸಿದ್ಧಿಯನ್ನು ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಒಂದು ಸಿದ್ಧಾಂತ ಇದೆಯಲ್ಲ ನಮ್ಮ ಹತ್ರ. ಹೇಳಿ, ನಮ್ಮ ಜೀವನದಲ್ಲಿ ಕೆಲವು ಧೋರಣೆ ಇದೆ, ನಮ್ಮ ಜೀವನದಲ್ಲಿ ಕೆಲವು ಪ್ರಿನ್ಸಿಪಲ್ಸ್ ಇದೆ, ಕೆಲವು ಸಿದ್ಧಾಂತ ಇಟ್ಕೊಂಡಿವಿ, ಅದನ್ನು 100% ಸತ್ಯ ಅಂತ ಸ್ವೀಕಾರ ಮಾಡಿದ್ದೀವಿ, ಅನುಭವದಲ್ಲಿ ತಂದ್ಕೊಂಡಿವಿ. ಯಾರು ಏನಂದ್ರೆ ನಾವು ಕೇಳೋರಲ್ಲ, ಹೀಗೆಂದರೆ ಹೀಗೆಯೇ. ಕೆಲವು ಸಿದ್ಧಾಂತ, ಪ್ರಿನ್ಸಿಪಲ್ಸ್, ಕೆಲವು ಜ್ಞಾನದ ಥಿಯರಿ ನಮ್ಮ ಲೈಫಲ್ಲಿ ಕರೆಕ್ಟಾಗಿ ನಿಶ್ಚಯವಾಗಿ ನಮ್ಮ ಲೈಫಲ್ಲಿ ಕುಂತಿದೆ. ಹೇಳಿ, ಒಂದು ಉದಾಹರಣೆ ಕೊಡಿ. ಬಾಬಾ ಹೇಳ್ತಾರೆ, ಬಾಪ್ ಏಕ ಹೈ. ಇದು ಓಕೆನಾ? ಧರ್ಮಾತ್ಮಯೇ ಮಹಾನಾತ್ಮಯೇ ಅನೇಕ ಹೈ, ಪರಮ ಆತ್ಮ ಏಕ ಹೈ. ಇದು ನಮ್ಮದು ಸಿದ್ಧಾಂತ. ಸಿದ್ಧಿ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಒಂದು ಸಿದ್ಧಾಂತ ಬೇಕು. ಪರಮಾತ್ಮ ಒಬ್ಬನೇ, ಮಹಾತ್ಮರು ಅನೇಕರಿದ್ದಾರೆ, ಧರ್ಮಾತ್ಮರು ಅನೇಕರಿದ್ದಾರೆ, ಆದರೆ ಪರಮ ಆತ್ಮ ಏಕ ಹೈ. ಎಷ್ಟರ ಮಟ್ಟಿಗೆ ನಾವು ಇದನ್ನು ಸ್ವೀಕಾರ ಮಾಡಿದ್ದೀವಿ ಅಂದರೆ, ಯಾರು ಏನು ಹೊಡೆದು ಬಡ್ದು ಹೇಳಿದ್ರೆ ನಾವು ಕೇಳೋರಲ್ಲ. ಅಷ್ಟರ ಮಟ್ಟಿಗೆ ಈ ಮಾತನ್ನು ನಮ್ಮ ಲೈಫಲ್ಲಿ ನಾವು ಸ್ವೀಕಾರ ಮಾಡಿದ್ದೀವಿ. इसी मूल सिद्धांत द्वारा आधा कल्प आप श्रेष्ठ आत्माओं को एक बाप के द्वारा प्राप्त हुए वर्षा सिद्धि के रूप में प्राप्त होता है. ನೋಡಿ, ಸಂಗಮ ಯುಗದಲ್ಲಿ ಇದು ಒಂದು ಜನ್ಮದಲ್ಲಿ ಈ ಮೂಲ ಸಿದ್ಧಾಂತವನ್ನು ನಮ್ಮ ಜೀವನದಲ್ಲಿ ನಾವು ಇಟ್ಕೊಂಡಕ್ಕೆ ಆ ಒಬ್ಬ ತಂದೆಯಿಂದ ಪ್ರಾಪ್ತಿಯಾಗುವ ಆಸ್ತಿ ಸಿದ್ಧಿ ರೂಪದಲ್ಲಿ ಪ್ರಾಪ್ತಿಯಾಗ್ತದೆ. ಇಲ್ಲಿ ಏಕ ಬಾಪ್ ದೂಸರಾ ನಾ ಕೋಯ್, ಪಕ್ಕಾ ನಿಶ್ಚಯ. ಬಾಬಾ ತಿಳಿಸ್ತಿದ್ದಾರೆ, ಸತ್ಯಯುಗದಲ್ಲಿ ಏನಾಗ್ತದೆ, ನಮಗೆ ಆಸ್ತಿ ಸಿದ್ಧಿ ರೂಪದಲ್ಲಿ ಪ್ರಾಪ್ತಿಯಾಗ್ತದೆ. ಸಿಗುವುದೇ ಸಿದ್ಧಾಂತವನ್ನು ಜೊತೆಗಿಟ್ಟುಕೊಂಡು ಸಾಧನೆಯನ್ನು ಮಾಡಿದಾಗ ಸಿದ್ಧಿ ಸ್ವರೂಪ ಆಗುವುದೇ. ಸಿದ್ಧಿ ಏನು? ಒಬ್ಬ ತಂದೆ, ಅವನನ್ನು ಬಿಟ್ಟು ಬೇರೆ ಯಾರೂ ಪರಮಾತ್ಮ ಅಲ್ಲ, ಅವನೊಬ್ಬನೇ ತಂದೆ ಅಂತ ಸ್ವೀಕಾರ ಮಾಡಿದರಲ್ಲ, ಸಿದ್ಧಿ ಏನು? ಸತ್ಯುಗದ ಆಸ್ತಿ. ಪ್ರಾರಬ್ಧ ಮಿಲ್ನ ಅರ್ಥಾತ್ ಸಿದ್ಧಿ ಸ್ವರೂಪ ಬನ್ನ. ಸತ್ಯಯುಗದ ಪ್ರಾರಬ್ಧವನ್ನು ಪಡ್ಕೊಳ್ಳೋದಂತಂದರೆ ಸಿದ್ಧಿ ಸ್ವರೂಪ ಆಗುವುದು, ಅಥವಾ ವರ್ಷ ಸಿದ್ಧಿ ಕೆ ರೂಪ ಮೇ ಪ್ರಾಪ್ತ ಹೋತಾ ಹೈ. ಸಂಗಮ ಯುಗದ ಸಿದ್ಧಾಂತ ಯಾವುದು ಹೇಳಿ? ಬಾಪ್ ಏಕ ಹೈ, धर्मात्मा अनेक है, महानात्मा अनेक है, लेकिन परमात्मा एक है. ಈ ಸಿದ್ಧಾಂತ ನಮ್ಮ ಜೀವನದಲ್ಲಿ ಕರೆಕ್ಟ್ ಇಟ್ಕೊಂಡಿವಿ. ಸಿದ್ಧಿ ಏನು? ಸತ್ಯಯುಗದ ಆಸ್ತಿಯೇ ಸಿದ್ಧಿ, ಪ್ರಾರಬ್ಧ ಮಿಲನೆ ಸಿದ್ಧಿ. ಬಾಬಾ ಹೇಳ್ತಾರೆ, ಏಕ ಬಾಪ್ ಹೈ, ಬಾಕಿ ಮಹಾನಾತ್ಮಾಯೇ ಧರ್ಮಾತ್ಮಾಯೇ ಬಾಪ್ ನಹಿ ಹೈ, ಓ ಬಾಯಿ ಬಾಯಿ ಹೈ. ಕರೆಕ್ಟ್ ಅಲ್ವಾ? ಶಿವಬಾಬಾ ಒಬ್ಬರೇ ನಮಗೆ ತಂದೆ, ಧರ್ಮಾತ್ಮರು, ಆಮೇಲೆ ಮಹಾನಾತ್ಮರು, ಅವರೆಲ್ಲ ಸೋದರಾತ್ಮರು. ಅವರು ಬಾಯಿ ಬಾಯಿ, ಅವರು ಬಾಪಲ್ಲ, ಮತ್ತೇನು? ಬಾಯಿ ಬಾಯಿ. ವರ್ಷ ಬಾಪ್ ಸೆ ಮಿಲ್ತಾ ಹೈ, ಬಾಯಿ ಸೆ ನಹೀ ಮಿಲ್ತಾ. ಆಸ್ತಿ ಸಿಗುವುದು ತಂದೆಯಿಂದ, ಸೋದರರಿಂದ, ಸೋದರಾತ್ಮರಿಂದ ನಮಗೆ ಆಸ್ತಿ ಸಿಗುವುದಿಲ್ಲ. तो इस मूल सिद्धांत द्वारा आधा कल्प आपको सिद्धि प्राप्त होती है. ಆಯಿತಾ?
ಸಂಗಮಯುಗದಲ್ಲಿ ಸಿದ್ಧಾಂತ ಕರೆಕ್ಟ್ ಇಟ್ಕೊಂಡಿದ್ದೀವಿ. ಅರ್ಧ ಕಲ್ಪ ತನಕ ಸಿದ್ಧಿ ಪ್ರಾಪ್ತಿ, ಸ್ವರ್ಗ ಪ್ರಾಪ್ತಿ, ತಂದೆಯಿಂದ ಆಸ್ತಿ ಪ್ರಾಪ್ತಿ, ಪ್ರಾರಬ್ಧ ಪ್ರಾಪ್ತಿ, ಸಂಗಮಯುಗದ ಈ ಸಿದ್ಧಾಂತ ಇಟ್ಕೊಂಡಕ್ಕೆ. ಸರಿ, ನೆಕ್ಸ್ಟ್ ಭಕ್ತಿ ಮಾರ್ಗಕ್ಕೆ ಬನ್ನಿ. ನಮ್ಮ ಸಂಗಮಯುಗದ ಈ ಸಿದ್ಧಾಂತ ಸತ್ಯಯುಗದಲ್ಲಿ ಈ ರೀತಿ ಆಯಿತು, ಸಿದ್ಧಿ ಸ್ವರೂಪ. ನೆಕ್ಸ್ಟ್ ಭಕ್ತಿ ಮಾರ್ಗದಲ್ಲಿ ಏನಾಗ್ತದೆ? ನಮ್ಮ ಈ ಮಾತನ್ನು ಭಕ್ತರು ಹೆಂಗೆ ಇಟ್ಕೊಂಡ್ರು? ಗಾಡ್ ಈಸ್ ಒನ್. ಅವರು ಶುರು ಮಾಡಿದರು. ಯಾರು? गॉड इज वन. यही सिद्धांत सिद्धि प्राप्त करने का आधार बनता है. भक्ति में भी गॉड इज वन. यही सिद्धांत सिद्धि प्राप्त करने का आधार बनता है. बाबा ಹೇಳ್ತಾರೆ ಭಕ್ತಿ का आदि आधार भी ಹೇಳಿ. ಭಕ್ತಿ ಮಾರ್ಗ ಪ್ರಾರಂಭವಾದಾಗ ಸುಮಾರು 500 ವರ್ಷಗಳವರೆಗೆ ಏಕದೇವೋಪಾಸನೆ ಇತ್ತು. ಗಾಡ್ ಈಸ್ ಒನ್. ಏಕಂ ಏವ ಶಕ್ತಾಃ ಸಾಕ್ಷಾತ್ ಚಿದಾನಂದ ಮಯೋ ವಿಭು ನಾಮಾನಿ ಬಹವ ಸಂತಿ ಏಕಸ್ಯ ಪರಮಾತ್ಮನಃ. ಇದು ಭಕ್ತಿಯ ಆದಿಕಾಲ. ಒಬ್ಬನೇ ಪರಮಾತ್ಮ. ಗಾಡ್ ಈಸ್ ಒನ್. ಬಾಬಾ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಶಿವಲಿಂಗಕ್ಕೆ ರೂಪ ಸೆ ಭಕ್ತಿ ಆರಂಭ ಹೋತಾ ಹೈ. ಸಂಗಮ ಯುಗದ ನಮ್ಮ ಸಿದ್ಧಾಂತ ಭಕ್ತಿ ಮಾರ್ಗದಲ್ಲಿ ಹೆಂಗೆ ಕೆಲಸ ಮಾಡ್ತದೆ ನೋಡ್ರಿ. ಶಿವಲಿಂಗದ ರೂಪದಲ್ಲಿ ಭಕ್ತಿ ಪ್ರಾರಂಭ ಮಾಡ್ತಾರೆ. ಜಿಸ್ಕೋ ಕಹ ಜಾತಾ ಹೈ ಅವ್ಯಭಿಚಾರಿ ಭಕ್ತಿ. ಏಕದೇವೋಪಾಸನೆ, ಶಿವಲಿಂಗವನ್ನೇ ಭಕ್ತಿ ಮಾಡ್ತಾರೆ, ಶಿವಾಲಯಗಳನ್ನೇ ಕಟ್ತಾರೆ. ಆಮೇಲೆ ಅದಕ್ಕೆ ಅವ್ಯಭಿಚಾರಿ ಭಕ್ತಿ ಅಂತ ಕರೆಯಲಾಗ್ತದೆ. तो भक्ति मार्ग में भी इसी एक सिद्धांत द्वारा ही सिद्धि प्राप्त होती है कि बाप एक है. ಭಕ್ತಿ ಮಾರ್ಗದಲ್ಲಿ ಸ್ವೀಕಾರ ಮಾಡಿದರು ಪರಮಾತ್ಮ ಒಬ್ಬನೇ. ಆ ನಮ್ಮ ಸಂಗಮಯುಗದ ಈ ಸಿದ್ಧಾಂತವನ್ನು ಭಕ್ತಿ ಮಾರ್ಗದವರು ಅದನ್ನು ಇಟ್ಟುಕೊಂಡು ಎಷ್ಟು ಜನ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಂಡ್ರು. ऐसे जो भी आपके मूल सिद्धांत है उस एक सिद्धांत द्वारा सिद्धि प्राप्त होती रहती है. ಸಂಗಮಯುಗದಲ್ಲಿ ಇದು ಒಂದು ಉದಾಹರಣೆ ಕೊಟ್ಟರಷ್ಟೇ ಬಾಬಾ. ಹಾಗೆ ನೋಡಿದರೆ ಸಂಗಮಯುಗದ ಜ್ಞಾನದ ಒಂದೊಂದು ಮಾತು ನಮ್ಮ ಲೈಫಲ್ಲಿ ಏನು? ಅದು ಸಿದ್ಧಾಂತನೇ. ಅದು ಸತ್ಯಯುಗದ ಪ್ರಾರಬ್ಧಕ್ಕೂ ನಾಂದಿ, ಜೊತೆಗೆ ಭಕ್ತಿ ಮಾರ್ಗಕ್ಕೂ ಸಹಿತ ಅದೇ ನಾಂದಿ ಆಗ್ತದೆ. ಜೈಸೆ ಇನ್ನೊಂದು ಫಾರ್ ಎಕ್ಸಾಂಪಲ್, ಇಸ್ ಜೀವನ का ಮೂಲ ಸಿದ್ಧಾಂತ है पवित्रता. परमात्मा एक है, महात्मा अनेक है, ಧರ್ಮಾತ್ಮ ಅನೇಕ है. ಇದು ಜ್ಞಾನ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ಸಿದ್ಧಾಂತ. ಧಾರಣ ಸಬ್ಜೆಕ್ಟಿಗೆ ನಮ್ಮ ಜೀವನದ ಸಿದ್ಧಾಂತ ಯಾವುದು? ಪವಿತ್ರತೆ. ಮೂಲ ಸಿದ್ಧಾಂತವೇ ನಮ್ಮದು पवित्रते. इस पवित्रता के सिद्धांत द्वारा आप आत्माओं को भविष्य में सिद्धि स्वरूप में लाइट का ताज ಸದಾ ಹಿ ಪ್ರಾಪ್ತ ಹೈ. ನೋಡಿ, ಸಂಗಮ ಯುಗದ ಪವಿತ್ರತೆಯ ಸಿದ್ಧಾಂತ. ಸತ್ಯಯುಗದಲ್ಲಿ ಏನು? ಬೆಳಕಿನ ಕಿರೀಟ ಪ್ರಾಪ್ತಿಯಾಗ್ತದೆ. ಜಿಸ್ಕಾ ಯಾದಗಾರ್ ರೂಪ್ ಡಬಲ್ ತಾಜ್ ದಿಖಾತೆ ಹಿ. ನಾರಾಯಣನಿಗೆ ರತ್ನಖಚಿತ ಕಿರೀಟ ಒಂದು, ತಲೆಯ ಸುತ್ತ ಇನ್ನೊಂದು ಪ್ರಕಾಶದ ಕಿರೀಟ. ಪ್ರಕಾಶದ ಕಿರೀಟ ಎಲ್ಲಿಂದ ಪ್ರಾಪ್ತಿಯಾಯಿತು? ಸಂಗಮ ಯುಗದ ನಮ್ಮದು ಸಿದ್ಧಾಂತ. ನಮ್ಮ ಲೈಫಿನ ಮೂಲ ಫೌಂಡೇಶನ್ ಯಾವುದು? ಪವಿತ್ರತೆ. ತತ್ಪರಿಣಾಮವಾಗಿ ಸತ್ಯಯುಗದಲ್ಲಿ ಸಿದ್ಧಿ ಏನು? ಬೆಳಕಿನ ಕಿರೀಟ. ಭಕ್ತಿ ಮೇ ಬಿ ಜಬ್ ಬಿ ಯಥಾರ್ಥ और दिल से भक्ति करेंगे तो पवित्रता के सिद्धांत को ಮೂಲ ಆಧಾರ ಸಮझेंगे. ಭಕ್ತಿ ಮಾರ್ಗದಲ್ಲಿಯೂ ಯಥಾರ್ಥವಾಗಿ ಹೃದಯ ತುಂಬಿ ಯಾರು ಭಕ್ತಿ ಮಾಡ್ತಾರೋ ಅವರು ಪವಿತ್ರತೆಯ ಸಿದ್ಧಾಂತವನ್ನು ಮೂಲ ಆಧಾರ ಇಟ್ಟುಕೊಂಡು ಮಾಡ್ತಾರೆ. समझते ही सिवाय पवित्रता के भक्ति की सिद्धि प्राप्त नहीं हो सकती है. ಪವಿತ್ರತೆ ಇಲ್ಲ ಅಂದರೆ ಭಕ್ತಿ ಮಾರ್ಗದಲ್ಲಿ ಸಿದ್ಧಿ ಪ್ರಾಪ್ತಿಯಾಗುವುದಿಲ್ಲ ಅನ್ನೋದನ್ನು ಭಕ್ತರು ಇಟ್ಕೊಂಡಿದ್ದಾರೆ. ಚಾಹೆ ಆಧಾ ಕಲ್ಪ के लिए जितना समय भक्ति करते हैं उतना समय पवित्रता को अपनाएं, लेकिन पवित्रता ही सिद्धि का साधन है. ಭಕ್ತಿ ಮಾರ್ಗದಲ್ಲಿಯೂ ಸಹಿತ
ಅವರು ಎಷ್ಟೋ ಸಮಯದಲ್ಲಿ ಉತ್ತನ ಸಮಯ ನಾವು ನೋಡ್ತೀವಲ್ಲ, ಯಾರು ಅಯ್ಯಪ್ಪ ಸ್ವಾಮಿಗಳು ಅವರು ತಮ್ಮದೊಂದು ಜಿತುನಾ ಸಮಯ ಇತನಾ ಸಮಯ ಅಂತ ಏನಿದೆ, ಪವಿತ್ರತೆಯನ್ನು ಇಟ್ಕೊಂಡಿರ್ತಾರೆ. ಅವರು ಪವಿತ್ರವಾಗಿರ್ತಾರೆ. 28 ದಿವಸನ ಎಷ್ಟು, ಹಾಂ, ಅಷ್ಟು ದಿನ ಉತ್ತನ ಸಮಯ ಪವಿತ್ರತಾ ಕೋ ಅಪನಾತೆ. ಅಷ್ಟು ದಿನ ಅವರು ಪವಿತ್ರತೆ ಬ್ರಹ್ಮಚರ್ಯವನ್ನು ತಮ್ಮ ಜೀವನದಲ್ಲಿ ಇಟ್ಕೊಳ್ತಾರೆ. ನೋಡಿ, ಸಂಗಮ ಯುಗದಲ್ಲಿ ನಮ್ಮ ಜೀವನದಲ್ಲಿ ಇಟ್ಕೊಂಡಂಥ ಸಿದ್ಧಾಂತ ಅವರು ಕೆಲವು ಸಮಯ ತನಕ ಆದರೂ ಅದನ್ನೇ ಇಟ್ಕೋತಾರೆ. ಪವಿತ್ರತಾ ಹಿ ಸಿದ್ಧಿ ಕಾ ಸಾಧನ ಹೈ, ಇಸೆ ಸಿದ್ಧಾಂತ ಕೋ ಅಪನಾತೆ ಅವಶ್ಯಕ ಹೈ. ನೋಡಿ, ಪವಿತ್ರತೆ ಎನ್ನುವಂಥದ್ದು ಸಿದ್ಧಿಯಾಗಲಿಕ್ಕೆ ಸಾಧನ. ಈ ಸಿದ್ಧಾಂತವನ್ನು ಭಕ್ತರು ಸಹಿತ अपनाते आवश्यक है. तो इसी प्रकार ಆಯಿತಾ, ಬಾಬಾ 2 ಉದಾಹರಣೆ ಕೊಟ್ಟರು. ಒಂದು ಉದಾಹರಣೆ ಜ್ಞಾನಕ್ಕೆ ಸಂಬಂಧಪಟ್ಟು. ನಮ್ಮ ಸಿದ್ಧಾಂತ ಯಾವುದು? ಬಾಪ ಏಕ ಹೈ, ಧರ್ಮಾತ್ಮಯೇ ಅನೇಕ ಹೈ, ಮಹಾನಾತ್ಮಯೇ ಅನೇಕ ಹೈ, ಪರಮಾತ್ಮ ಏಕ ಹೈ. ಎರಡನೇ ಸಿದ್ಧಾಂತ ಯಾವುದು ನಮ್ಮ ಜೀವನದಲ್ಲಿ? ಪವಿತ್ರತೆ. ಇಸಿ ಪ್ರಕಾರ, ಇದು ಉದಾಹರಣೆಗೆ ಒಂದೆರಡು ಬಾಬಾ ತಿಳಿಸಿದರು. ಇಸಿ ಪ್ರಕಾರ हर एक ज्ञान का सिद्धांत, हर एक धारणा का मूल सिद्धांत बुद्धि से सोचो. ಇದು ಒಂದೊಂದು ಹೇಳಿದ್ದೀನಿ ಅಂತಾರೆ ಬಾಬಾ. ಯಾವುದಕ್ಕೆ ಸಂಬಂಧಪಟ್ಟು? ಜ್ಞಾನಕ ಸಿದ್ಧಾಂತ. ಪರಮಾತ್ಮ ಒಬ್ಬ ಅನ್ನುವಂಥದ್ದು ಜ್ಞಾನ. ನಮ್ಮ 4 ಸಬ್ಜೆಕ್ಟ್ ಇದೆಯಲ್ಲ ನಮ್ಮದು: ಜ್ಞಾನ, ಯೋಗ, ಧಾರಣೆ, ಸೇವೆ. ಜ್ಞಾನ ಸಬ್ಜೆಕ್ಟಿನ ಸಿದ್ಧಾಂತ ಯಾವುದು? ಪರಮಾತ್ಮ ಒಬ್ಬ. ಹೀಗಿದ್ದದಕ್ಕೆ ಅದು ಸತ್ಯಯುಗದಲ್ಲಿ ಏನು ಪ್ರಾಪ್ತಿಯಾಗ್ತದೆ, ಭಕ್ತಿ ಮಾರ್ಗದಲ್ಲಿ ಏನು ಕಂಟಿನ್ಯೂ ಆಗ್ತದೆ. ಎರಡನೇದ್ದು ಧಾರಣಾ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ಸಿದ್ಧಾಂತ ಯಾವುದು? ಪವಿತ್ರತೆ. ಬಾಬಾ ಹೇಳ್ತಾರೆ, ಏಕ ಜ್ಞಾನ ಕಾ ಸಿದ್ಧಾಂತ, दूसरा धारणा का मूल सिद्धांत. बुद्धि से सोचो, हर एक सिद्धांत सिद्धि का साधन कैसे बनता है. ಯಾವ ಸಿದ್ಧಾಂತವನ್ನು ನಾವು ಇಟ್ಕೊಂಡಿವೋ ಅದಕ್ಕೆ ಅದು ಸಿದ್ಧಿಯನ್ನು ಹೇಗೆ ಪ್ರಾಪ್ತಿ ಮಾಡಿಕೊಡ್ತದೆ. ಯಾವ ಸಿದ್ಧಾಂತಕ್ಕೆ ಯಾವ ಸಿದ್ಧಿ, ಯಾವ ಸಿದ್ಧಾಂತಕ್ಕೆ ಭಕ್ತಿ ಮಾರ್ಗದಲ್ಲಿ ಹೆಂಗೆ ಅನುಸರಿಸ್ತಾರೆ. ಭಕ್ತಿ ಮಾರ್ಗದಲ್ಲಿ ಏನಂದ್ರು ಬಾಬಾ? ಶ್ರೇಷ್ಠ ಕರ್ಮೋಂ ಕಿ ವಿಧಿ ಭಕ್ತಿ ಮಾರ್ಗ ಕಿ ವಿಧಿ ಬನ್ ಜಾತಿ. ಈಗ ಯಹ ಮನನ್ ಕರ್ನೆ ಕಾ ಕಾಮ್ ದೇ ರಹೆ. ಈಗ ನೀವು ಮನನ ಮಾಡಿ. ನಾನು 2 ಉದಾಹರಣೆ ಕೊಟ್ಟಿದ್ದೀನಿ. ಇನ್ನು ಮುಂದಕ್ಕೆ ನಿಮಗೆ ಮನನ ಮಾಡಲಿಕ್ಕೆ ನನ್ನ ಕೆಲಸ ಕೊಡ್ತಿದ್ದೀನಿ ಅಂತಿದ್ದಾರೆ ಬಾಬಾ. ಇದೊಂದು ಟಾಪಿಕನ್ನು ತಗೊಂಡು ಒಂದಿನ ವರ್ಕ್ಶಾಪ್ ಮಾಡೋಣಲ್ಲ, ವರ್ಕ್ಶಾಪ್ ಮಾಡೋಣ. ಜೈಸೆ ದೃಷ್ಟಾಂತ ಸುನಾಯ ಇಸಿ ಪ್ರಕಾರ ಸೆ ಸೋಚನ. ಈಗ 2 ಉದಾಹರಣೆಯನ್ನು ಕೊಟ್ಟು ಬಾಬಾ ಹೆಂಗೆ ದೃಷ್ಟಾಂತವನ್ನು ಹೇಳಿದ್ರು, ಇದೇ ರೀತಿ ಯೋಚನೆ ಮಾಡಿರಿ. ಜ್ಞಾನದ ಒಂದೊಂದು ಪಾಯಿಂಟ್ ಸಹಿತ ಸಿದ್ಧಾಂತ ಹೋದೋ ಅಲ್ಲೋ? ಒಂದೊಂದು ಪಾಯಿಂಟ್ ಸಿದ್ಧಾಂತ. ಧಾರಣೆ ಒಂದೊಂದು ಪಾಯಿಂಟ್ ಜೀವನದ ಪ್ರಿನ್ಸಿಪಲ್ಸ್ ರೂಪದಲ್ಲಿ ನಾವು ಏನು ಮಾಡಿದ್ದೀವಿ, ಅದನ್ನು ಸ್ವೀಕಾರ ಮಾಡಿದ್ದೀವಿ ನಾವು. तो आप विधि विदाता भी बनते हो, सिद्धिदाता भी बनते हो. विधि विदाता भी बनते हो, सिद्धिदाता भी बनते हो. ನೋಡಿ, ಮರ್ತಬಾ ಕಿತ್ತನ. ಮೊದಲಂದ್ರು ಬಾಬಾ ಮಾಸ್ಟರ್ ವಿದಾತ ಅಂದರು, ಮಾಸ್ಟರ್ ವರದಾತ ಬಚ್ಚೆ ಅಂದರು. ಏಕ್ ಏಕ್ ಬಚ್ಚಾ ವಿದಾತ ಭೀ ಹೈ, ವರದಾತ ಭೀ ಹೈ. ಮತ್ತೇನಂದ್ರು ಬಾಬಾ? ವಿಧಿ ವಿದಾತ ಭೀ ಹೈ. ಈಗಂತಾರೆ ಬಾಬಾ ಸಿದ್ಧಿದಾತ ಭೀ ಹೋ. ಎಷ್ಟಾಯಿತು ಮರ್ತಬಾ ಸಂಗಮ ಯುಗದಲ್ಲಿ? इसलिए आज तक भी जिन भक्तों को जो जो सिद्धि चाहती है वो भिन्न भिन्न देवताओं द्वारा भिन्न भिन्न सिद्धि प्राप्त करने के लिए उन्हीं देवताओं की पूजा करते. ಯಾವ ಯಾವ ಭಕ್ತರಿಗೆ ಯಾವ ಯಾವ ಸಿದ್ಧಿ ಬೇಕೋ ಅದಕ್ಕೆ ಭಿನ್ನ ಭಿನ್ನ ದೇವತೆಗಳ ಮೂಲಕ ಭಿನ್ನ ಭಿನ್ನ ಸಿದ್ಧಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೋಸ್ಕರ ಆ ದೇವತೆಗಳ ಪೂಜೆ ಮಾಡಲಿಕ್ಕೆ ಹೋಗ್ತಾರೆ. ನೋಡಿ, ಹಣ ಬೇಕಂದರೆ ಯಾವ ದೇವತೆ? ಲಕ್ಷ್ಮಿ. ಈಗ ಎಲ್ಲರೂ ಹೋಗ್ತಿದ್ದಾರೆ, ಪೂಜೆ ಮಾಡ್ತಿದ್ದಾರೆ. ಯಾರನ್ನ? ಗಣಪತಿಯನ್ನ.
ಏನು ಬೇಕಂತೆ ಭಕ್ತರಿಗೆ ಏನು ಸಿದ್ಧಿ ಆಗಬೇಕು? ಭಕ್ತರಿಗೆ ಭಗವಂತ ಸರ್ವ ವಿಘ್ನಗಳನ್ನು ದೂರ ಮಾಡಪ್ಪ ಅನ್ನುವಾಗ ಯಾರು ಮುಂದೆ ಬರ್ತಾರೆ? ಯಾವ ದೇವತೆ? ವಿಘ್ನೇಶ್ವರ. ಅವನು ಸಿದ್ಧಿವಿನಾಯಕ. ಮತ್ತೆ ನಮ್ಮ ಮನಸ್ಸಿನ ಸಂಕಲ್ಪಗಳನ್ನು ಏನು ಮಾಡಬೇಕು? ಅವನು ಸಿದ್ಧಿ ಮಾಡಬೇಕು. ಈ ರೀತಿ ಭಕ್ತರು ಭಿನ್ನ ಭಿನ್ನ ದೇವತೆಗಳ ಮೂಲಕ ಭಿನ್ನ ಭಿನ್ನ ಸಿದ್ಧಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೋಸ್ಕರ ದೇವತೆಗಳ ಪೂಜೆ ಮಾಡ್ತಾರೆ. तो सिद्धि दाता बाप द्वारा, सिद्धि दाता बाप द्वारा आप भी सिद्धि दाता बनते हो. ಸಿದ್ಧಿದಾತ ತಂದೆಯ ಮೂಲಕ ನಾವು ಸಹ ಏನಾಗ್ತಿದ್ದೀವಿ? ಸಿದ್ಧಿದಾತರು. ಐಸೆ अपने को समझते हो ना? ಐಸೆ अपने को समझते हो ना? ಎಲ್ಲ ಬಿಡಿಸಿ ಹೇಳಿ 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 ಈ ರೀತಿ ಹೌದು ಹೌದು ನಾನು ಏನಾಗಿದ್ದೀನಿ? ಸಿದ್ಧಿದಾತ ಆಗಿದ್ದೀನಿ. ಹೌದು ನಾನು ವಿಧಾತ ಆಗಿದ್ದೀನಿ. ಅವನು ಬಾಬಾ ತಿಳಿಸಿಕೊಡುವಾಗನೇ ನಮ್ಗೆ ಯಾವ ರೀತಿ ಫೀಲ್ ಆಗಬೇಕು. ಆಮೇಲೆ ಕೇಳ್ತಾನೆ, ಐಸೆ अपने को समझते हो ना? जिनको स्वयं सर्व सिद्धियाँ प्राप्त है वही औरों को भी सिद्धि प्राप्त कराने के निमित्त बन सकते हैं. ಯಾವ ಆತ್ಮರು ಬಾಬನ ಮಕ್ಕಳು ಸರ್ವ ಸಿದ್ಧಿಯನ್ನು ಯಾರು ಪ್ರಾಪ್ತಿ ಮಾಡಿಕೊಂಡಿದ್ದಾರೋ ಅವರು ಅನ್ಯರಿಗೂ ಸಹಿತ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಸ್ಲಿಕ್ಕೆ ನಿಮಿತ್ತರಾಗ್ತಾರೆ. ಸಿದ್ಧಿ ಖರಾಬ್ ಚೀಸ್ ನೈ ಹೇನಾ? ಹೇಳಿ, ಸಿದ್ಧಿ ಆಗೋದು ಖರಾಬ್ ಚೀಸಾ? ಸಾಧನೆ ಮಾಡಿದ ಮೇಲೆ ಸಿದ್ಧಿ ಪ್ರಾಪ್ತಿ ಆಗ್ತದೆ. ನಮಗೆ ಸಿದ್ಧಿ ಪ್ರಾಪ್ತಿಯಾದ ಮೇಲೆ ನಾವು ಅನ್ಯರಿಗೂ ಸಹಿತ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ನಿಮಿತ್ತರಾಗ್ತೀವಿ. ಸಿದ್ಧಿ ಅಂದರೆ ಏನು? ನಾವೇನು ಪುರುಷಾರ್ಥ ಮಾಡ್ತೀವೋ, ಏನು ಸಂಕಲ್ಪ ಮಾಡ್ತೀವೋ ಅದು ಶುದ್ಧ ಸಂಕಲ್ಪ, ಶ್ರೇಷ್ಠ ಸಂಕಲ್ಪ, ಬಾಪ್ ಸಮಾನ ಸಂಕಲ್ಪ, ಅದೇನಾಗ್ತದೆ? ಅದರ ಪ್ರಕಾರ ನಮ್ಮ ಪ್ರತಿಯೊಂದು ಕರ್ಮ ನಡೀತಂತಂದರೆ ನಾವು ಸಿದ್ಧಿ ಪುರುಷರೌದ ಅಲ್ಲ? ನಾವು ಸಿದ್ಧಿ ಪುರುಷರು. ಬಾಬಾ ತಿಳಿಸ್ತಿದ್ದಾರೆ, ಸಿದ್ಧಿ ಅನ್ನುವಂಥದ್ದು ಖರಾಬ್ ಚೀಸ್ ಅಲ್ಲ. ಹಂಗಾರೆ ಖರಾಬ್ ಚೀಸ್ ಯಾವುದು? ಅದರ ಜೊತೆಗೆ ಇನ್ನೊಂದು ವರ್ಡ್ ಇದೆಲ್ಲ, ಮ್ಯಾಚಿಂಗ್ ವರ್ಡ್. ಹೇಳಿ, ಜೋರಾಗಿ ಹೇಳಿ. ಬಾಬಾ ಅಂತಾರೆ, ಆಪಕಿ ರಿದ್ಧಿ ಸಿದ್ಧಿ ನಹಿ ಹೈ. ನೀವು ಸಿದ್ಧಿ ಅಂತಂದ್ರೆ ಪರವಾಗಿಲ್ಲ, ಆದರೆ ರಿದ್ಧಿ ಸಿದ್ಧಿ ಅಲ್ಲ. रिद्धि सिद्धि जो होती है वह अल्पकाल के लिए प्रभावशाली होती. ಕೆಲವರು ಚಮತ್ಕಾರ ಮಾಡಿ ಮಂತ್ರ ಎಲ್ಲ ಮಾಡಿ ರಿದ್ಧಿ ಸಿದ್ಧಿ ಮಾಡ್ತಾರೆ. ಅವು ಎಲ್ಲ ಅಲ್ಪಕಾಲಕ್ಕೋಸ್ಕರ. ಲೇಕಿನ್ ಆಪಕಿ ನಮ್ದೇನು? ಆಪಕಿ ಯಥಾರ್ಥ ವಿಧಿ ದ್ವಾರ ಸಿದ್ಧಿ. ಬಾಬಾ ಹೇಳಿದಂತೆ ಶ್ರೀಮತದ ಅನುಗುಣವಾಗಿ ಪ್ರತಿಯೊಂದು ಕರ್ಮವನ್ನು ಶ್ರೇಷ್ಠ ಕರ್ಮ ಮಾಡಿ ಆ ಕರ್ಮದ ಮೂಲಕ ನಾವು ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳೋರು. ವಿಧಿಪೂರ್ವಕವಾಗಿ ನಮ್ಮ ಜೀವನವನ್ನು ಇಟ್ಕೊಂಡಿದ್ದೀವಿ. ಪವಿತ್ರತೆಯ ವಿಧಿ ನೋಡಿ ಹೆಂಗಿದೆ, ಆಹಾರದ ವಿಧಿ ನೋಡಿ ಹೆಂಗಿದೆ. ಈ ತನ್ಮೂಲಕ ನಾವು ಶ್ರೇಷ್ಠ ಶಕ್ತಿಯನ್ನು ಪ್ರಾಪ್ತಿ ಮಾಡ್ಕೋತೀವಿ. ಆದರೆ ನಮ್ಮದು ವಿಧಿದ್ವಾರ ಸಿದ್ಧಿ, ಅವರದು ರಿದ್ಧಿ ಸಿದ್ಧಿ ಅಲ್ಪಕಾಲದ ಪ್ರಭಾವಶಾಲಿ. ईश्वरीय सिद्धि द्वारा जो सिद्धि प्राप्त, ईश्वरीय विधि द्वारा जो सिद्धि प्राप्त होती है वो सिद्धि भी ईश्वरीय सिद्धि है. ಬಾಬಾ ನಮಗೆ ಏನು ಜೀವನಕ್ಕೆ ಒಂದು ವಿಧಿವಿಧಾನ ಕೊಟ್ಟರು, ನಿಯಮಗಳನ್ನು ಕೊಟ್ಟರು, ಮರ್ಯಾದೆಗಳನ್ನು ಕೊಟ್ಟರು. ಪ್ರತಿಯೊಂದು ಕರ್ಮನೂ ಅದಕ್ಕೆ ಬದ್ಧರಾಗಿ ನಾವು ಹೆಂಗೆ ಮಾಡ್ತಾ ಇದ್ದೀವಿ, ಇದರಿಂದ ಏನು ಸಿದ್ಧಿ ಪ್ರಾಪ್ತಿಯಾಗ್ತದೆ ಆ ಸಿದ್ಧಿ ಈಶ್ವರೀಯ ಸಿದ್ಧಿ. जैसे ईश्वर अविनाशी है तो ईश्वरीय विधि और सिद्धि भी अविनाशी है. ಈಶ್ವರ ಅವಿನಾಶಿ, ಅವನು ಕೊಟ್ಟಂತಹ ವಿಧಿ ಮತ್ತು ಸಿದ್ಧಿನೂ ಸಹಿತ
ಅದು ಅವಿನಾಶಿ. ಎಷ್ಟರ ಮಟ್ಟಿಗೆ ಅಂದರೆ ಸತ್ಯ ತ್ರೇತಾಯುಗ ದ್ವಾಪರ ಕಲಿಯುಗದಲ್ಲಿಯೂ ಏನಾಗ್ತದೆ, ಅದು ಮುಂದುವರಿಯುತ್ತದೆ. ರಿದ್ಧಿ ಸಿದ್ಧಿ ಒಂದೇನೋ ಅಲ್ಪಕಾಲಿಕೆಯಲ್ಲಿ ಪ್ರಭಾವಶಾಲಿ. ರಿದ್ಧಿ ಸಿದ್ಧಿ ದಿಕ್ಕಾನೆ ವಾಲೆ ಸ್ವಯಂ ಬಿ ಅಲ್ಪಜ್ಞ ಆತ್ಮ. ರಿದ್ಧಿ ಸಿದ್ಧಿ ತೋರಿಸೋರು ಏನಿದ್ದಾರೆ ಅವರು ಸ್ವಯಂ ಅಲ್ಪಜ್ಞರು. ಅವರೇನು ಸರ್ವಜ್ಞ ಅಲ್ಲ, ಅವರು ಬಾಬನನ್ನೇ ತಿಳ್ಕೊಂಡಿಲ್ಲ. ಇನ್ನೇನು ಮಾಡ್ತೀರಿ, ಬಾಬಾ ಅಂತಾರೆ ಅವರು ಅಲ್ಪಜ್ಞರು. ಉನ್ನೋಂಕಿ ಸಿದ್ಧಿ ಬಿ ಅಲ್ಪಕಾಲಿಕೆ. ಅವ್ರೇನು ಕೆಲವು ಶಕ್ತಿ ಪಡ್ಕೊಂಡಿರ್ತಾರಲ್ಲ ಅದು ಟೆಂಪರರಿ, ಅಲ್ಪಕಾಲ. ಲೇಕಿನ್ ಆಪಕಿ ಸಿದ್ಧಿ ಸಿದ್ಧಾಂತ ಕಿ ವಿಧಿ ದ್ವಾರ ಸಿದ್ಧಿ ಹೇ. ನಮ್ಮದು ಸಿದ್ಧಿ ಹೆಂಗೆ? ಸಿದ್ಧಾಂತದ ವಿಧಿಯ ಮೂಲಕ ಸಿದ್ಧಿ. ನಮ್ಮ ಲೈಫಲ್ಲಿ ಒಂದು ಸಿದ್ಧಾಂತ ಇದೆ, ಪವಿತ್ರತೆ ಸಿದ್ಧಾಂತ ಇದೆ ಅಲ್ವಾ, ಪರಮಾತ್ಮ ಒಬ್ಬ ಎನ್ನುವಂಥ ಸಿದ್ಧಾಂತ ಇದೆ. ಈ ಸಿದ್ಧಾಂತದ ವಿಧಿಯ ಮೂಲಕ ನಾವು ಸಿದ್ಧಿ ಪ್ರಾಪ್ತಿ ಮಾಡ್ಕೊಂಡಿದ್ದೀವಿ. ಆದ್ದರಿಂದ ಆದ ಕಲ್ಪ ಸ್ವಯಂ ಸಿದ್ಧಿ ಸ್ವರೂಪ ಬಂತೆ ಹೋ. ಅವರ ಆದ ಕಲ್ಪ आपके सिद्धांत द्वारा भक्तात्माएं यथाशक्ति तथा फल की प्राप्ति व सिद्धि की प्राप्ति करते आते हैं ಅಲ್ವಾ. ಅವರವರ ಭಾವಕ್ಕೆ, ಅವರವರ ಭಗತಿಗೆ, ಅವರವರಿಗೆಲ್ಲ ದೇವ ನೀನೊಬ್ಬನೇ. ಹರನ ಭಕ್ತನಿಗೆ ಹರನ ರೂಪದಲ್ಲಿ, ಹರಿಯ ಭಕ್ತನಿಗೆ ಹರಿಯ ರೂಪದಲ್ಲಿ, ನರರ ಭಾವನೆಗೆ ತಕ್ಕಂತೆ ಸಿದ್ಧಿ ಪ್ರಾಪ್ತಿಯಾಗ್ತದೆ ಅವರಿಗೂ. ಅವ್ರು ಏನು ಭಾವನೆಯಿಂದ ಹೋಗ್ತಾರೋ ಭಕ್ತರು, ಆ ಭಕ್ತರ ಭಾವನೆ ಏನಾಗ್ತದೆ, ಈಡೇರ್ತದೆ. ಭಕ್ತಿ ಮಾರ್ಗದಲ್ಲಿ ಭಕ್ತರ ಭಾವನೆ ಈಡೇರ್ತದೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರ್ಧ ಕಲ್ಪ ಸ್ವಯಂ ಸಿದ್ಧಿ ಸ್ವರೂಪ ಆಗ್ತೀವಿ. ಈಗ ಸಿದ್ಧಾಂತದ ಮೂಲಕ ನಾವು ನಡೀತೀವಿ. ಭಕ್ತ ಆತ್ಮರು ಸಹಿತ ಯಥಾಶಕ್ತಿ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಅಥವಾ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ. ಯಾಕೆಂದರೆ ಭಕ್ತಿ ಕಿ ಶಕ್ತಿ ಬಿ ಸಮಯ ಪ್ರಮಾಣ ಕಮ್ ಹೋತಿ ಜಾತಿ. ಭಕ್ತಿಯ ಶಕ್ತಿನೂ ಕಾಲಕ್ರಮೇಣ ಏನಾಗ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಬಾಬಾ ತಿಳಿಸ್ತಾರೆ, सतो प्रधान भक्ति की शक्ति भक्तात्माओं को सिद्धि की अनुभूति आजकल के भक्ति से ज़्यादा कराती है. ಸತೋ ಪ್ರಧಾನ ಭಕ್ತಿ ಇದ್ದಾಗ ಶಕ್ತಿ ಎಷ್ಟು ಅಲ್ವಾ. ಈಗ ಭಕ್ತರ ಅಲ್ಪಕಾಲ ಇವರೇನಿದ್ದಾರೆ, ಈಗ ಭಕ್ತರು ಅವರ ಶಕ್ತಿ ಕಡಿಮೆ ಆಗ್ತಾ ಬಂದಿದೆ. ಮೊದಲಿನ ಸತೋಪ್ರಧಾನ ಭಕ್ತರ ಸಿದ್ಧಿಯ ಅನುಭೂತಿಗೂ ಈಗಿನ ಕಾಲದ ಭಕ್ತರ ಸಿದ್ಧಿಯ ಅನುಭೂತಿಗೂ ಏನಿದೆ, ವ್ಯತ್ಯಾಸ ಇದೆ. ಭಕ್ತಿಯ ಶಕ್ತಿ ಏನಾಗಿದೆ, ಕಡಿಮೆಯಾಗಿದೆ. ಮೊದಲಿನಂಗೆ ಈಗ ಭಕ್ತರು ಸಂಕಲ್ಪ ಮಾಡಿದರೂ ಏನಾಗೋದಿಲ್ಲ, ಸಿದ್ಧಿಯೇ ಆಗೋದಿಲ್ಲ. इस समय की भक्ति तमो प्रधान भक्ति होने के कारण ना यथार्थ सिद्धांत रहा है ना सिद्धि रही है. ಭಕ್ತಿ ತಮೋ ಪ್ರಧಾನ ಆಗಿರುವ ಕಾರಣದಿಂದ ಅವರಿಗೆ ಯಥಾರ್ಥವಾದ ಸಿದ್ಧಾಂತನೂ ಇಲ್ಲ, ಮತ್ತು ಯಥಾರ್ಥವಾದ ಸಿದ್ಧಿನೂ ಸಹಿತ ಪ್ರಾಪ್ತಿಯಾಗುವುದಿಲ್ಲ. तो इतना नशा रहता है कि हम कौन है. ಈಗ ಗೊತ್ತಾಯ್ತಾ, ನಾವು ಯಾರಾಗಿದ್ದೀವಂತ ಗೊತ್ತಾಯ್ತೇನೋ. ಬಾಬಾ ಕೇಳ್ತಾರೆ, ಮೊದಲಂದರು ಬಾಬಾ ಏನಂದರು, ಮೊದಲು ಬಾಬಾ ಅಂದರು ಐಸೆ अपने को समझते हो ना, सिद्धिदाता बाप द्वारा आप भी सिद्धिदाता बनते हो, ऐसे अपने को समझते हो ना ಅಂದರು ಬಾಬಾ. ಈಗೇನಂತಿದ್ದಾರೆ ಬಾಬಾ, हम कौन हैं, इतना नशा रहता है. ನಾನು ಯಾರು, ನಾನು ಅಷ್ಟು ನಶೆ ಇದೆಯಾ. सदा इस श्रेष्ठ स्वमान के स्थिति की सीट पर सेट रहते हो. ಇದು ನಮ್ಮ ಶ್ರೇಷ್ಠವಾದ ಸ್ವಮಾನ. ಮೊದಲು ಬಾಬಾ ಮರ್ತಬ ಅಂದರು, ಈಗೇನಂತಾರೆ ಸ್ವಮಾನ ಅಂತಾರೆ, ಟೈಟಲ್. ಇದು ಒಂದೊಂದು ಮಾತು ಸಹಿತ ನಮ್ಮ ಲೈಫಲ್ಲಿ ಏನು ಟೈಟಲ್. ಕಿತ್ತನ ಊಂಚಿ ಸೀಟೆ, ಎಲ್ಲಿ ಕೂತ್ಕೊಂಡಿದ್ದೀರಿ ಈಗ, ಕೆಳಗೆ ಅಲ್ಲ, ಕುರ್ಚಿಯಲ್ಲಿ ಅಲ್ಲ, ಎಂಥ ಶ್ರೇಷ್ಠ ಸ್ವಮಾನದ ಸೀಟಲ್ಲಿದ್ದೀರಿ. जब इस स्थिति की सीट पर सेट रहते हो तो बार बार अपसेट नहीं होंगे.
ಯಾರು ಸಮಾನದ ಶ್ರೇಷ್ಠವಾದ ಸೀಟಲ್ಲಿ ಕೂತ್ಕೊಳ್ತಾರೋ ಅವರು ಬಾರಿ ಬಾರಿ ಎಂದಿಗೂ ಅಪ್ಸೆಟ್ ಆಗುವುದಿಲ್ಲ. ಯಹ ಪೊಸಿಷನ್ ಏನಾ, ಕಿತ್ತನೆ ಬಡ ಪೊಸಿಷನ್ ಹೇ. ನೆನಪು ಮಾಡ್ಕೊಳ್ಳಿ, ಇವತ್ತು ಬಾಬಾ ನಾವು ಮಕ್ಕಳನ್ನು ಯಾವ ಪೊಸಿಷನ್ನಲ್ಲಿ ಕುಳ್ಳಿರಿಸಿ ಮುರಳಿ ನಡೆಸ್ತಿದ್ದಾರೆ. ಬಚ್ಚೆ ಕೌನ್ ಹೈ? ವಿಧಿ ವಿಧಾನ್ ಸಿದ್ಧಿದಾತಾ, विधि विधान सिद्धिदाता. तो जब इस पोजीशन में स्थित होंगे तो माया अपोजिशन नहीं करेगी. ನೋಡಿ, ಸಮಾನದ ಸೀಟಲ್ಲಿ ಕೂತ್ಕೊಂಡ್ರೆ ಒಂದನೇದಾಗಿ ಅಪ್ಸೆಟ್ ಆಗೋದಿಲ್ಲ. ಎರಡನೇದಾಗಿ ಸಮಾನದ ಸೀಟಲ್ಲಿ ಕೂತ್ಕೊಂಡ್ರೆ ನಮ್ಮನ್ನು ಮಾಯೆ ಅಪೋಸಿಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೂರನೇದಾಗಿ ಸಮಾನದ ಸೀಟಲ್ಲಿ ಕೂತ್ಕೊಳ್ಳಿ, ಸದಾ ಹಿ ಸೇಫ್ रहेंगे, सदा ही सेफ रहेंगे, ನಾವು ಸುರಕ್ಷಿತ ಆಗಿರ್ತೀವಿ. अपसेट होने का कारण ही यह है अपनी श्रेष्ठ स्थिति की सीट से साधारण स्थिति में आ जाते हो. ಅಪ್ಸೆಟ್ ಆಗಲಿಕ್ಕೆ ಏನು ಕಾರಣ? ಸೀಟ್ ಬಿಟ್ಟು ಕೆಳಗಿಳಿದ್ರೆ ಅಪ್ಸೆಟ್. ಸಮಾನ ಎನ್ನುವ ಶ್ರೇಷ್ಠ ಸ್ಥಿತಿಯಲ್ಲೇ ಕೂತ್ಕೊಂಡ್ರೆ ಸೆಟ್ ಆಗಿರ್ತೀವಿ. ಆ ಸೀಟ್ ಬಿಟ್ಟು ಕೆಳಗಿಳಿಬಾರ್ದು. याद में रहना, सेवा करना एक साधारण दिनचर्या बन जाती है. लेकिन याद में भी बैठते हो तो अपने कोई ना कोई श्रेष्ठ समान की सीट पर बैठो. हाँ, ಇವತ್ತು ಬಾಬಾ ನೆನಪು ಮಾಡಿದ್ದೀರಾ? ಎಸ್, ನೆನಪು ಮಾಡಿದ್ದೀವಿ. ಸೇವೆ ಮಾಡಿದ್ದೀವಾ? ಹಾಂ, ಸೇವೆ ಮಾಡಿದ್ದೀವಿ. ಇದನ್ನು ಮಾಡಿ, ಇದು ಸಾಧಾರಣ ಜೀವನ ಆಗ್ತದೆ. ದಿನಕ್ಕೆ ಒಂದು ಸಮಾನದ ಸೀಟಲ್ಲಿ ಕೂತ್ಕೋಬೇಕು. ಇವತ್ತಿನ ಸಮಾನ ಯಾವುದು? 11ನೇ ತಾರೀಕು, ನಾನಾತ್ಮ ಅನೇಕ ಜನ್ಮಗಳ ಭಾಗ್ಯ ಪ್ರದಾನ ಮಾಡುವಂತಹ ಭಾಗ್ಯವಿದಾತ ಆಗಿದ್ದೇನೆ. ಬಾಬನ ಮುರಳಿಗೂ ಈ ಸಮಾನಕ್ಕೂ ಮ್ಯಾಚ್ ಇದೆ. ಬಾಬಾ ಮೊದಲೇನಂದ್ರು? ವಿಧಾತ, ವರದಾತ, ವಿಧಿ ವಿಧಾತ ಅಲ್ವಾ? ಈಗ ಏನಂತಾರೆ ಇವತ್ತಿನ ಸಮಾನ? ಭಾಗ್ಯವಿದಾತ. ಆ ಸಮಾನ ನೀವು ನೆನಪು ಮಾಡ್ರಿ, ಸೇವೆನೂ ಮಾಡ್ರಿ, ದಿನಕ್ಕೊಂದು ಸಮಾನದ ಪ್ರಾಕ್ಟೀಸ್ ಮಾಡ್ತಾ ಆ ಸೀಟಲ್ಲಿ ಕೂತ್ಕೊಳ್ಳಿ, ಅದರ ಅನುಭೂತಿಯನ್ನು ಮಾಡಿ. कोई ना कोई श्रेष्ठ समान की सीट पर बैठो. ಇಲ್ಲ ಅಂದರೆ ಸಾಧಾರಣ ದಿನಚರಿ ಬನ್ ಜಾತಿ है. ಸಮಾನದ ಅಭ್ಯಾಸ ಮಾಡಿಲ್ಲ ಅಂದರೆ ನಮ್ಮ ದಿನಚರಿ ಏನಾಗ್ತದೆ? ಸಾಧಾರಣ ದಿನಚರಿ ಆಗ್ತದೆ. सिर्फ ऐसे नहीं, याद के स्थान पर, चाहे योग के कमरे में, चाहे बाबा के कमरे में, बेड से उठकर बैठ गए, सारे दिन में जाकर बैठ गए. लेकिन जैसे शरीर को योग्य स्थान देते हो ना, हाँ ನೋಡಿ, ಶರೀರಕ್ಕೆ ಯೋಗ್ಯ ಸ್ಥಾನ ಹುಡುಕ್ತೀವಿ. ಎಲ್ಲಿ ಯೋಗ ಮಾಡೋಣ? ಹೋಗಿ ಬಾಬನ ಕೋಣೆಯಲ್ಲಿ ಕುಂತು ಯೋಗ ಮಾಡೋಣ ಅಂತೀವಿ. ಶರೀರಕ್ಕೆ ಒಂದು ಶ್ರೇಷ್ಠ ಜಾಗ ಹುಡುಕ್ತೀವೋ ಇಲ್ಲೋ? ಚಾಹೆ ಯೋಗಕ್ಕೆ ಕಮರೆ ಮೇ ಜಾತೆ, ಕೆಲವೊಮ್ಮೆ ಬಾಬಾ ಕೆ ಕಮರೆ ಮೇ ಜಾತೆ ಹಿ, ಕೆಲವೊಮ್ಮೆ ಬಿಸ್ತರೆ ಸೆ ಉಟ್ಕರ್ ಬೈಟ್ ಗಯೆ. ಎಲ್ಲಿಂದ? ಹಾಸಿಗೆಯಿಂದ ಎದ್ದು ಕೂತ್ಕೊಂಡು ಯೋಗ ಮಾಡ್ತೀವಿ. ಕೆಲವೊಮ್ಮೆ ಬಾಬನ ಕೋಣೆಗೆ ಹೋಗ್ತೀವಿ. ಯಾದಕ್ಕೆ ಸ್ಥಾನ, ನೆನಪು ಮಾಡಲಿಕ್ಕೆ ಒಂದು ಸ್ಥಾನ ಏನಿದೆ ಅದನ್ನು ಹುಡುಕ್ತೀವಿ. ಸಾರೆ ದಿನ ಮೇ ಜಾಕರ್ ಬೈಟ್ ಗಯೆ. ಆದರೆ ಜೈಸೆ ಶರೀರಕ್ಕೋ ಯೋಗ್ಯ ಸ್ಥಾನ ದೇತೆ ಹೋನ, ಯೋಗ ಮಾಡಬೇಕಾದ್ರೂ ಸಹಿತ ಶರೀರಕ್ಕೆ ಒಂದು ಯೋಗ್ಯ ಸ್ಥಾನವನ್ನು ಕೊಡ್ತೀವಿ. ವೈಸೆ ಪಹಲೆ ಬುದ್ಧಿಕೋ ಸ್ಥಿತಿ ಕ ಸ್ಥಾನ ದೋ. ಶರೀರಕ್ಕೆ ಯೋಗ್ಯ ಸ್ಥಾನ. ಹಾಂ, ಈಗ ಯೋಗ ಮಾಡಬೇಕು ಅರ್ಧ ಗಂಟೆ ಅಂದಕ್ಕೂ ಎಲ್ಲಿ ಕುಂತು ಯೋಗ ಮಾಡ್ತೀರಿ? ಗುಡುಗುಡಿ ಇಲ್ಲಿ ಓಡಿ ಬರ್ತೀರ ಇಲ್ಲ? ಅಥವಾ ಬಾಬನ ಕೋಣೆಗೆ ಹೋಗ್ತೀವ ಇಲ್ಲ? ಎಲ್ಲರೂ ಒಂದು ಯೋಗಕ್ಕೋಸ್ಕರ ಸ್ಪೆಷಲ್ ಜಾಗ ಹುಡುಕ್ತೀವಿ. ಶರೀರಕ್ಕೆ ಯೋಗ್ಯ ಸ್ಥಾನವನ್ನು ಕೊಡ್ತೀವಿ ಕೂತ್ಕೊಳ್ಳಿಕ್ಕೆ. ಹಾಗೆಯೇ ಬುದ್ಧಿಗೂ ಸ್ಥಿತಿ ಕಾ ಸ್ಥಾನದೋ, ಬುದ್ಧಿಗೂ ಸಹಿತ ಒಂದು ಸ್ಥಿತಿಯ ಸೀಟನ್ನು ಕೊಟ್ಟುಬಿಡಿ. ಸ್ಥಿತಿಯ ಸೀಟನ್ನು ಕೊಡಿ, ಸಮಾನದ ಸೀಟನ್ನು ಕೊಡಿ. ಒಂದು ಸೀಟ್ ಇರಬೇಕು ಬುದ್ಧಿಗೂ ಸಹಿತ. ಸ್ಥಿತಿ ಎನ್ನುವಂಥ ಸೀಟನ್ನು, ಸ್ಥಾನವನ್ನು ಕೊಡಿ. ಪಹಲೆ ಯಹ ಚೆಕ್ ಕರೋ ಬುದ್ಧಿಗೂ ಸ್ಥಾನ ಟೀಕ್ ದಿಯಾ. ಅದಕ್ಕೆ ಯೋಗ ಕುಂತಾಗ ಏನು ಅನುಭವ ಮಾಡಬೇಕಾ? ಬುದ್ಧಿಗೆ ಈಗ ಯೋಗ್ಯ ಸ್ಥಾನ ಕೊಟ್ಟಿದ್ನ? ಬುದ್ಧಿಗೆ ಯೋಗ್ಯ ಸ್ಥಾನ ಇದೆಯಾ? ಈಗ
ಸ್ಥಿತಿಯೇ ಸ್ಥಾನ. ಅದಕ್ಕೆ ಬಾಬಾ ಏನಂತಾರೆ, ತೋ ಈಶ್ವರಿಯ ನಶಾ ಸೀಟ್ ಸೇ ಸ್ವತಃ ಹಿ ಆತಾ ಹೈ. ಏನಾದರೂ ಒಂದು ಪರ್ಟಿಕ್ಯುಲರ್ ಸ್ಥಿತಿಯನ್ನು ನಾವು ಇಮರ್ಜ್ ಮಾಡ್ಕೋಬೇಕು ಯೋಗಕ್ಕೆ ಕುಂತಾಗ. ಪ್ರತಿ ಸರಿ ಯೋಗ ಕುಂತಾಗ ಈಗ ಇಂಥ ಸ್ಥಿತಿಯನ್ನು ನಾನು ಅನುಭವ ಮಾಡಬೇಕು ಅಂತ ಹೇಳಿ ಬುದ್ಧಿಗೆ ಏನು ಕೊಡಬೇಕು, ಒಂದು ಸೀಟನ್ನು ಕೊಡಬೇಕು. ಈಶ್ವರಿಯ ನಶೆ ಬಾಬಾ ಹೇಳ್ತಿದ್ದಾರೆ, ಸೀಟ್ ಸೇ ಸ್ವತಃ ಹಿ ಆತ. ನೋಡಿ, ಸೀಟಲ್ಲಿ ಕುಂತಕೊಳ್ಳಿ ನಶೆ ಬರ್ತದೆ ಇಲ್ವಾ? ಕೆಲವರು ಇಲೆಕ್ಟ್ ಆಗಿ ಹೋಗಿ ಆ ಕುರ್ಚಿಯಲ್ಲಿ ಕುಂತ ಕೂಡಲೇ ಅವರಿಗೆ ನಶೆ ಇರ್ತದೆ ಸೀಟಲ್ಲಿ ಕುಂತ ಕೂಡಲೇ. ಹಾಗೆಯೇ ಯೋಗಕ್ಕೆ ನಾವು ಒಂದು ಸ್ಥಾನ ಹುಡುಕಿ ಕೂತ್ಕೋತೀವಿ, ಆವಾಗಲೂ ನಶೆ ಇರ್ತದೆ ನಮಗೆ. ಎಲ್ಲೆಲ್ಲೋ ಕುಂತು ಯೋಗ ಮಾಡೋದಲ್ಲ. ಅದೇ ರೀತಿ ಬುದ್ಧಿಗೂ ಸಹಿತ ಒಂದು ಶ್ರೇಷ್ಠವಾದ ಸ್ಥಿತಿಯಲ್ಲಿ ಕೂತ್ಕೊಂಡ್ರೆ ನಶೆ ಇರ್ತದೆ. ಆಜ್ಕಲ್ ಬಿ ಕುರ್ಸಿ ಕಾ ನಶಾ ಕೇತೆ ಹೈ ನಾ, ಆಪಕಾ ತೋ ಶ್ರೇಷ್ಠ ಸ್ಥಿತಿ ಕಾ ಆಸನ ಹೈ. ನಮ್ದು ಆಸನ ಯಾವುದು? ಶ್ರೇಷ್ಠ ಸ್ಥಿತಿ ಎನ್ನುವುದೇ ಆಸನ. ಶ್ರೇಷ್ಠ ಸ್ಥಿತಿ ಎನ್ನುವುದೇ ಆಸನ. ಹೇಳಿ, ಯಾವ ಶ್ರೇಷ್ಠ ಸ್ಥಿತಿ ಎನ್ನುವಂಥ ಸೀಟಲ್ಲಿ ಕುತ್ಕೋಣ? ಕಬಿ ಮಾಸ್ಟರ್ ಬೀಜರೋಪ್, ಇದು ಒಂದು ಸೀಟಲ್ಲಿ ಕೂತ್ಕೊಳ್ಳಿ, ನಶೆ ಇರ್ತದೆ. ಯೋಗ ಮಾಡುವಾಗ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಸ್ಥಿತಿಯನ್ನು ಮೊದಲು ನಾನಿವತ್ತು ಹೀಗೆ ಬೀಜರೂಪ ಸ್ಥಿತಿ ಅನುಭವ ಮಾಡಬೇಕು 1 ಗಂಟೆ ಅಂತ ನಾವು ಕುಂತ್ರೆ, ಆ ಸೀಟಲ್ಲಿ ಕುಂತ್ರೆ ನಶೆ ಇರ್ತದೆ. हाँ, बीज रूप स्थिति की स्थिति पर आसन पर, स्थिति के आसन पर सीट पर सेट हो. ಮತ್ತೆ ಕೆಲವೊಮ್ಮೆ ಅವ್ಯಕ್ತ ಫರಿಷ್ಠಾ ಕಿ ಸೀಟ್ ಪರ್ ಸೆಟ್ ಹೋ. ಮತ್ತೆ ಕೆಲವೊಮ್ಮೆ ವಿಶ್ವ ಕಲ್ಯಾಣಕಾರಿ ಸ್ಥಿತಿ ಕಿ ಸೀಟ್ ಪರ್ ಸೆಟ್ ಹೋ. ಬಾಬಾ ಅಂತಾರೆ, ಶರೀರಕ್ಕೆ ಹೇಗೆ ಜಾಗ ಹುಡುಕ್ತೀರಿ ಹಾಗೆಯೇ ಯೋಗ ಮಾಡುವಾಗ ಬುದ್ಧಿಗೂ ಏನು ಮಾಡಿ, ಒಂದು ಸೀಟ್ ಕೊಡಿ, ಆ ಸೀಟಲ್ಲಿ ಕೂತ್ಕೊಳ್ಳಿ. ಬೇಕಾದರೆ ಮಾಸ್ಟರ್ ಬೀಜರೂಪ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ, ಇಲ್ಲಾಂದರೆ ನಾನು ವಿಶ್ವ ಕಲ್ಯಾಣಕಾರಿ ಆತ್ಮ ಅಂತ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ, ಇಲ್ಲಾಂದರೆ ನಾನು ಅವ್ಯಕ್ತ ಫರಿಷ್ಠ ಆಗಿದ್ದೀನಿ, ಈ ಸೀಟಲ್ಲಿ ಕೂತ್ಕೊಳ್ಳಿ. ಐಸೆ ಹರ್ ರೋಜ್ ಪ್ರತಿನಿತ್ಯ भिन्न भिन्न स्थिति के आसन पर सीट पर सेट होकर बैठो. ಭಿನ್ನ ಭಿನ್ನ ಸ್ಥಿತಿ ಎನ್ನುವ ಆಸನದಲ್ಲಿ ಸೆಟ್ ಆಗಿ ಕೂತ್ಕೊಳ್ಳಿ. ಯಾಕೆಂದರೆ ಇವತ್ತಿನ ಮುರಳಿಯ ಶಿರೋನಾಮೆ ಏನು? ಯಾದ್ ಮೇ ರಮಣೀಕತಾ ಲಾನೆ ಕಿ ಯುಕ್ತಿಯ. ಈ ಮುರಳಿ ಯೋಗ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಮುರಳಿ. ಮೊದಲು ಬಾಬಾ ಮಾಸ್ಟರ್ ವಿಧಾತ, ವರದಾತ, ಭಾಗ್ಯವಿಧಾತ, ವಿಧಿವಿಧಾತ ಅಂತ ನಮಗೆ ಒಂದು ಸೀಟಿದ್ದು ನಶೆ ಇರಿಸಿದ್ರು ಅಲ್ವಾ? ಭಾಗ್ಯವಿಧಾತ, ವರದಾತ, ಆ ಸೀಟಿನ ನಶೆ ಏರಿಸಿ ಇದರಿಂದ ಏನು ಸಿದ್ಧಿ, ಇದರಿಂದ ಭಕ್ತಿ ಮಾರ್ಗಕ್ಕೆ ಹೆಂಗೆ, ಅಲ್ಲಿಗೆ ಹೇಗೆ, ನಮ್ಮ ಪ್ರತಿಯೊಂದು ಕರ್ಮ ವಿಧಿವತ್ತಾಗಿ ಮಾಡೋದ್ರಿಂದ ಒಂದು ಸಿದ್ಧಾಂತವನ್ನು ಸ್ವೀಕಾರ ಮಾಡಿ ನಮ್ಮ ಜೀವನವನ್ನು ಒಳ್ಳೆ ಕಟ್ಟುನಿಟ್ಟಾಗಿ ಇಟ್ಕೊಂಡಿವಿ. ನಾವು ಕೆಲವು ಸಿದ್ಧಾಂತ ಕರೆಕ್ಟ್ ಇಟ್ಕೊಂಡಿದ್ದೀವಿ. ಇದು ಹೇಗೆ ಪರಿಣಾಮ ಬೀರ್ತದೆ? ಆದ್ದರಿಂದ ನಾವು ಯಾರು? ನಾವು ಸಾಮಾನ್ಯರಲ್ಲ ಅಂತ ಆ ಸೀಟಲ್ಲಿ ಕುಳ್ಳಿರಿಸಿ ನಶೆ ಏರಿಸಿ ಈಗೇನಂತಾರೆ ಬಾಬಾ, ಯೋಗದಲ್ಲಿ ನಾವು ಅನುಭೂತಿ ಮಾಡಬೇಕಾದ್ರೆ ಶ್ರೇಷ್ಠ ಸ್ಥಿತಿ ಅನ್ನುವಂಥ ಸೀಟಲ್ಲಿ ಸೆಟ್ ಆಗ್ರಿ. ಅಗರ್ ಕಿಸಿ ಕೋ ಭಿ ಸೀಟ್ ಸೆಟ್ ನಹೀ ಹೋತಿ ಹೈ, ಏನಾಗ್ತದೆ ಅವಾಗ? ಕೆಲವರಿಗೆ ಸೀಟ್ ಸೆಟ್ ಆಗೋದಿಲ್ಲ, ಏನಾಗ್ತದೆ? ಅಪ್ಸೆಟ್. ಹಿಂದಿಯಲ್ಲಿ ಏನಂತಾರೆ ಬಾಬಾ? ಸೀಟಲ್ಲಿ ಸೆಟ್ ಆಗಿಲ್ಲ ಅಂದರೆ ಅಪ್ಸೆಟ್ ಇಂಗ್ಲೀಷ್ ಆಯಿತು. ಹಿಂದಿಯಲ್ಲಿ ಏನು? ಹಲ್ಚಲ್ ಕರ್ತೆ ಹೇನಾ, ಹಲ್ಚಲ್. ಸೀಟಲ್ಲಿ ಸೆಟ್ ಆಗಿಲ್ಲ ಅಂದರೆ ಕೆಳಗಿಳಿದ್ರೆ ಹಲ್ಚಲ್. ಕಭಿ ಐಸೆ ಕರೆಂಗೆ ಕಭಿ ವೈಸೆ ಕರೆಂಗೆ. तो यह बुद्धि भी हलचल में तब आती है जब सीट पर सेट नहीं होते. ಬುದ್ಧಿಯೇ ಹಲ್ಚಲ್. ಒಮ್ಮೊಮ್ಮೆ ಒಂದೊಂದು ಟೈಪ್ ಮಾಡ್ತಾರೆ. जानते तो सब है कि हम यह है. अगर अभी ये पूछे कि आप कौन हो तो लंबी लिस्ट अच्छी निकल आएगी ना. ಈಗ ನಿಮ್ಮ ಹತ್ರ ಕೇಳೋಣ, ತಾವು ಯಾರು?
ಅಂತ ಕೇಳಿದರೆ ಏನು ಮಾಡ್ತೀರಿ? ಓದ ಲಿಸ್ಟ್ ತೆಗಿತೀರೋ ಇಲ್ಲ? ಸಮಾನ ನೆನ್ಪು ಮಾಡ್ಕೊಳ್ಳಿ. ಎಂತೆಂಥ ಒಳ್ಳೊಳ್ಳೆಯ ಸಮಾನ ಇದೆ, ದೊಡ್ಡ ಲಿಸ್ಟ್ ಮಾಡ್ತೀವಿ. ಲೇಕಿನ್ ಹರ್ ಸಮಯ ಜೋ ಜಾನ್ತೆ ಹೋ ವೋ ಅಪನೆ ಕೋ ಮಾನೋ. ಯಾವ ಸಮಯದಲ್ಲಿ ನಾನು ಯಾರು ಜಾನ್ತೆ ಹೋ ವಹ ಅಪನೆ ಕೋ ಮಾನೋ, ಅದನ್ನು ಏನು ಮಾಡಬೇಕು ನಾವು? ಪಹಲೆ ಜಾನನ, ನೆಕ್ಸ್ಟ್ ಏನು? ಅದನ್ನು ಒಪ್ಕೋಬೇಕು ನಾವು. ಮಾನೋ, ಸಿರ್ಫ್ ಜಾನೋ ನಹಿ ಮಾನೋ. ಹೇಳಿ, ಜಾನನ ಮಾನನ, ನೆಕ್ಸ್ಟ್ ಏನು? ಮುಂದಿದ್ದೇನೋ? सिर्फ जानो नहीं मानो, क्योंकि जानने से सूक्ष्म में खुशी हो जाती है, खुशी हो रहती है. जानने से सूक्ष्म में खुशी तो रहती है. हाँ, मैं यह हूँ, मैं भाग्य विधाता हूँ, मैं यह हूँ. अल्वा? खुशी ಆಗ್ತದೆ ಇಲ್ಲ? जानने से, जानने से सूक्ष्म में खुशी तो रहती है. हाँ, मैं यह हूँ. ಈಗ ಎರಡನೇ ಪಾಯಿಂಟ್ ಬರೀರಿ. ಜಾನನೆ ಸೆ ಏನು? ಸೂಕ್ಷ್ಮವಾಗಿ ನಮ್ಮಲ್ಲಿ ಖುಷಿ ಬರ್ತದೆ. ಎರಡನೇದು ಮಾನನೆ ಸೆ, ಮಾನನೆ ಸೆ ಶಕ್ತಿ ಆತಿ ಹೈ. ಹಾಂ, ನಾನು ಭಾಗ್ಯ ವಿಧಾತನೇ ಅಂತ ಹೇಳ್ಕೊಂಡು ಎಕ್ಸೆಪ್ಟ್ ಮಾಡ್ಕೋಬೇಕು ನಾವು. ಮಾನನ ಅಂದ್ರೇನು? ನಾವು ಸ್ವೀಕಾರ ಮಾಡಬೇಕು. ನಾವು ಬರೀ ಇದು ಬಾಬಾ ನಮ್ಮನ್ನು ಹೊಗಳ್ಕೊಂಡು ಕೂತ್ಕೊಳ್ಳಂಗಿಲ್ಲ. ನೀವು ವರದಾತ ಇದ್ದೀರಿ, ವಿಧಾತ ಇದ್ದೀರಿ ಅಂತ ಇದು ಬರೀ ಹೊಗಳ್ಕೊಂಡು ಹೋಗುವಂಥ ಮಾತು ಅಲ್ಲ ಬಾಬಂದು. ಬಾಬಾ ನಮ್ಮ ಸ್ವಮಾನವನ್ನು ನೆನಪಿಸ್ತಾರೆ. ನೆನಪಿಸುವಾಗ ಪಾಲೆ ಜಾನನ, ಅಯ್ಯೋ ಹೌದಲ್ಲ, ನಾನು ಭಾಗ್ಯವಿಧಾತ, ನಾನು ಹಿಂಗೆ ಸಿದ್ಧಾಂತವನ್ನು ವಿಧಿವಿಧಾನವನ್ನು ನನ್ನ ಜೀವನದಲ್ಲಿ ಇಟ್ಕೊಂಡ್ರೆ ಎಷ್ಟೆಲ್ಲ ಭವಿಷ್ಯದ್ದು ಅದು ಕಾರಣೀಭೂತ ಆಗ್ತದೆ. ಇದು ನಮ್ಗೆ ಗೊತ್ತಾಗ್ಬಿಡ್ತದೆ. ಜಾನನ ಮೊದಲನೇದು. ತಿಳ್ಕೊಂಡಾಗನೇ ಏನಾಗ್ತದೆ? ನಮಗೆ ಖುಷಿ ಆಗ್ತದೆ. ಇನ್ನು ಮಾನನೆಸೆ, ನೀವು ಅದನ್ನು ಸ್ವೀಕಾರ ಮಾಡಿಬಿಡಿ. ಶಕ್ತಿ ಆತಿ ಹೈ, ಶಕ್ತಿ ಆತಿ ಹೈ. ಇನ್ನು ಮೂರನೇದು ನೀವಿಗೆ ಹೇಳಬೇಕು. चलने से क्या? जानने से खुशी, मानने से शक्ति, मानकर चलने से नशा चढ़ता है. ಏನಂತಾರೆ ಬಾಬಾ? ಖುಷಿ ಬೇರೆ, ನಶೆ ಬೇರೆ ಅಲ್ವಾ? ಈ ಕುಡುಕರು ಹೋಗ್ತಾರಲ್ಲ, ಭಾಳ ಖುಷಿಯಿಂದ ಹೋಗ್ತಾರಂತೀರೋ ಏನಂತೀರಿ? ನಶೆ ಅಂತೀರಿ. ಅವ್ರು ನಗ್ನಗ್ತಾ ಹೋಗ್ಬೋದು, ನೀವು ಖುಷಿಯಲ್ಲಿ ಹೋಗ್ತಿದ್ದಾರೆ ಅನ್ನಂಗಿಲ್ಲ. ನೋಡಿ, ಸಾರಿ ನಶೆ ಏರಿದೆ ನೋಡಿ ಅವರಿಗೆ ಅಂತೀವಲ್ಲ. ಆದ್ದರಿಂದ ಮೊದಲು ಖುಷಿ, ಜಾನ್ಯಸೆ ಅವರು ಸ್ವೀಕಾರ ಮಾಡೋದರಿಂದ ಶಕ್ತಿ, ಆಮೇಲೆ ಅದೇ ಪ್ರಕಾರ ನಾವು ನಡಿಲಿಕ್ಕೆ ಶುರು ಮಾಡಿಬಿಟ್ರೆ ಏನಾಗ್ತದೆ? ನಶೆ ಏರ್ತದೆ. ಜೈಸೆ कोई भी पोजीशन वाले जब सीट पर सेट होते तो खुशी होगी लेकिन शक्ति नहीं होगी. ಕೆಲವರಿಗೆ ಪೊಸಿಷನ್ ಸಿಗ್ತದೆ, ಪೊಸಿಷನ್ ಸಿಕ್ಕಿದ ಕೂಡಲೇ ಸೀಟ್ ಸಿಗ್ತದೆ, ಸೀಟ್ ಸಿಕ್ಕಿದ ಕೂಡಲೇ ಖುಷಿ ಆಗ್ತದೆ ಅವರಿಗೆ. ಆದರೆ ಏನಿಲ್ಲ, ಅವರ ಹತ್ರ ಶಕ್ತಿ ಇಲ್ಲ. तो जानते हो लेकिन मान कर चलो, बार बार अपने से पूछो, चेक करो सीट पर सेट हो, साधारण स्थिति में नीचे आ गया. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನಾನು ಸೀಟಲ್ಲಿ ಕೂತ್ಕೊಂಡಿದ್ದೀನಾ ಅಥವಾ ಸೀಟ್ ಬಿಟ್ಟು ನಾನು ಸಾಧಾರಣ ಲೆವೆಲ್ಗೆ ಬಂದೇನೋ. तो जो औरों को सिद्धि देने वाले हैं वो स्वयं हर संकल्प में, हर कर्म में ಸಿದ್ಧಿ ಸ್ವರೂಪ ಅವಶ್ಯ ಹೋಂಗೆನಾ, ದಾತ ಹೋಂಗೆನಾ. ಈಗ ನೋಡಿ, ಯಾವುದೇ ಒಂದು ಸಮಾನವನ್ನು ನಾವು ಪ್ರಾಕ್ಟೀಸ್ ಮಾಡಿಕೊಂಡೆವು, ತಿಳ್ಕೊಂಡೆವು, ಒಪ್ಕೊಂಡೆವು, ಅದೇ ರೀತಿ ನಡ್ಕೊಂಡೆವು. ಆವಾಗ ನಾವು ಸಿದ್ಧಿ ಸ್ವರೂಪರಾಗಿ ಅನ್ಯರಿಗೂ ಏನು ಮಾಡಿಬಿಡ್ತೀವಿ? ದಾತ ಆಗಿಬಿಡ್ತೀವಿ. ಅವಾಗ ಅನ್ಯರಿಗೂ ದಾತ ಆಗಿಬಿಡ್ತೀವಿ. ನಾವು ಸ್ವತಃ ನಮ್ಮ ಜೀವನದಲ್ಲಿ ಅದು ಬಂತಂದರೆ ಅನ್ಯರಿಗೂ ನಾವು ದಾತ ಆಗ್ತೀವಿ. ಅದಕ್ಕೆ ಬಾಬಾ ಏನಂತಾರೆ? ಅವರಂಕೋ ಸಿದ್ಧಿ ದೇನೆ ವಾಲೆ ಹೋ. ತಾವು ಮಕ್ಕಳು ಅನ್ಯರಿಗೂ ಏನು ಕೊಡೋರು? ಸಿದ್ಧಿ ಕೊಡುವಂಥವ್ರು.
ತಮ್ಮ ಪ್ರತಿಯೊಂದು ಸಂಕಲ್ಪದಲ್ಲಿ, ಪ್ರತಿಯೊಂದು ಕರ್ಮದಲ್ಲಿ ಸಿದ್ಧಿ ಸ್ವರೂಪ ಅವಶ್ಯವಾಗಿರಬೇಕು. ಆವಾಗ ನಾವು ಅನ್ಯರಿಗೂ ದಾತ ಆಗಿರ್ತೀವಿ. ಸಿದ್ಧಿದಾತ कभी यह सोच भी नहीं सकता कि जितना पुरुषार्थ करते हैं, मेहनत करते हैं, इतनी सिद्धि दिखाई नहीं देती है. जितना याद में अभ्यास करते हैं उतनी सिद्धि नहीं अनुभव होती है. इससे सिद्धि है कि सीट पर सेट होने की विधि यथार्थ नहीं है. ಕೆಲವರು ಏನು ಮಾಡ್ತಾರೆ, ಸಿದ್ಧಿದಾತ ಈ ರೀತಿ ಎಂದಿಗೂ ಅವರು ಯೋಚನೆ ಮಾಡುವಂಗಿಲ್ಲ. ನಾನು ಎಷ್ಟು ಪುರುಷಾರ್ಥ ಮಾಡ್ತಿದ್ದೀನೋ, ನಾನು ಎಷ್ಟು ಮೆಹನತ್ ಮಾಡ್ತಿದ್ದೀನೋ ಅದಕ್ಕೆ ತಕ್ಕಂತೆ ಏನು ಸಿಗ್ತಾ ಇಲ್ಲ, ಸಿದ್ಧಿ ಸಿಗ್ತಾ ಇಲ್ಲ. ನಾನು ತಂದೆ ನೆನಪಿನಲ್ಲಿ ಎಷ್ಟು ಅಭ್ಯಾಸ ಮಾಡ್ತೀನೋ ಆ ಅಭ್ಯಾಸಕ್ಕೆ ತಕ್ಕಂತೆ ನನಗೆ ಸಿದ್ಧಿಯ ಅನುಭವ ಆಗ್ತಾ ಇಲ್ಲ. ಅಂದರೆ ಕಾರಣ ಏನು? ಅವ್ರು ಸೀಟಲ್ಲಿ ಕುಂತಿಲ್ಲ ಅಂತ. ಪುರುಷಾರ್ಥ ಮಾಡ್ತಿದ್ದಾರೆ, ಆದರೆ ಸೀಟಲ್ಲಿ ಸೆಟ್ಟಾಗಿಲ್ಲ ಅಂತ ಅರ್ಥ. ಪುರುಷಾರ್ಥ ಮಾಡ್ತಿದ್ದಾರೆ, ಆಮೇಲೆ ಯೋಗ ಮಾಡ್ತಾರೆ, ಆದರೆ ಅದರಿಂದ ಎಷ್ಟು ಅವರಿಗೆ ಖುಷಿ ಸಿಗಬೇಕು, ಸಿದ್ಧಿ ಪ್ರಾಪ್ತಿಯಾಗಬೇಕು, ಅದು ಪ್ರಾಪ್ತಿ ಆಗ್ತಾ ಇಲ್ಲ. इससे सिद्ध है सीट पर सेट होने की विधि यथार्थ नहीं है. ಅವರಿಗೆ ಸೀಟಲ್ಲಿ ಸೆಟ್ ಆಗುವಂಥ ವಿಧಿ ಯಥಾರ್ಥವಾಗಿಲ್ಲ ಅಂತ ಅರ್ಥ. ಈಗ ಬಾಬಾ ಈಗಾಗಲೇ ಹೇಳಿದರು ಯೋಗದಲ್ಲಿ, ಶರೀರಕ್ಕೆ ಹೆಂಗೆ ನಾವು ಸೆಟ್ ಮಾಡಲಿಕ್ಕೆ ಜಾಗ ಹುಡುಕ್ತೀವಿ, ಬುದ್ಧಿನೂ ಏನು ಮಾಡಬೇಕು, ಈಗ ಬೀಜರೂಪ ಸ್ಥಿತಿ. ಆ ರೀತಿ ಸೀಟಲ್ಲಿ ಸೆಟ್ ಆಗುವಂಥ ವಿಧಿ ಯಥಾರ್ಥವಾಗಿ ಬರಂಗಿಲ್ಲ. ಹಾಗಾಗಿ ಯೋಗ ಕೂತ್ಕೋತಾರೆ, ಅವರಿಗೆ ಎಷ್ಟು ಅನುಭವ ಆಗಬೇಕು, ಎಷ್ಟು ಖುಷಿ ಸಿಗಬೇಕೋ ಸಿಗಂಗಿಲ್ಲ. ನೋಡಿ, ಬಾಬಾ ಹೇಗೆ ಸೀಟಲ್ಲಿ ಕೂತ್ಕೋಬೇಕಂತಲೂ ಹೇಳಿದರು. ಆ ರೀತಿ ಸೀಟಲ್ಲಿ ಕೂತ್ಕೊಳ್ಳೋದ್ರಿಂದ ನಶೆ ಹೆಂಗೆ ಏರ್ತದೆ ಅದನ್ನು ಹೇಳಿದರು. ಜಾನನ ಹೇಗೆ, ಮಾನನ ಹೇಗೆ, ಚಲನ ಹೇಗೆ ಅದು ಹೇಳಿದರು. ಕೆಲವರಿಗೆ ಅನುಭವ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣನೂ ಹೇಳಿಬಿಟ್ರು. ಹೇಳಿ, ಇನ್ನೇನು ಬೇಕಾಗಿದೆ ನಿಮಗೆ? ಪುರುಷಾರ್ಥ ಏನು ಮಾಡಬೇಕು? ಒಂದು ವೇಳೆ ಆ ಪುರುಷಾರ್ಥ ಸಿದ್ಧಿ ಪ್ರಾಪ್ತಿಯಾಗಿಲ್ಲ ಅಂದರೆ ಅದಕ್ಕೆ ಕಾರಣ ಏನು? ಅದನ್ನು ಸಹಿತ ಬಾಬಾ ತಿಳಿಸ್ತಾರೆ. ಸರಿ, ಜ್ಞಾನ ರಮಣೀಕ ಹೇ. ಈಗ ಯೋಗ ಜ್ಞಾನ ರಮಣೀಕ ಇದೆ ಅಲ್ವಾ? ನೋಡಿ, ಕೇಳುವಾಗ ಮುರಳಿ ಕೇಳುವಾಗ ಎಷ್ಟು ಖುಷಿಯಲ್ಲಿ ಕುಂತಿರ್ತೀರಿ, ಎಷ್ಟು ನಗ್ತೀರಿ. ಅವರೊಬ್ಬರು ಗುಣ ಆಗ್ತಾ ಇದ್ದಾರೆ, ಹಿಂಗೆ ಗುಣ ಆಗ್ತೀವಿ, ಕೆಲವರಿಗೆ ಖುಷಿ. हाँ, ज्ञान रमणीक है. रमणीक अनुभव स्वतः ही सुस्ती को भगा देता है. ರಮಣೀಕತೆ ಎಲ್ಲಿದೆನೋ ಅಲ್ಲಿ ಸುಸ್ತು ಅದು ಓಡಿಸಿ ಬಿಡ್ತದೆ. ರಮಣೀಕತೆ ಇತ್ತಂದರೆ ಸುಸ್ತು ಓಡಿ ಹೋಗ್ಬಿಡ್ತದೆ. ಅದಕ್ಕೆ ಲೌಕಿಕ ಜನರೆಲ್ಲ ಸುಸ್ತು ದೂರ ಆಗ್ಲಿಕ್ಕೆ ಎಲ್ಲಿ ಹೋಗ್ತಾರೆ? ಚಿಂತೆ, ದುಃಖ, ಸುಸ್ತು ದೂರ ಆಗ್ಲಿಕ್ಕೆ ಎಲ್ಲಿ ಹೋಗ್ತಾರೆ? ಲಾಫಿಂಗ್ ಕ್ಲಬ್ಬಿಗೆ ಹೋಗ್ತಾರೆ ಅವರು. ಲಾಫಿಂಗ್ ಕ್ಲಬ್ ಮತ್ತೇನು ಮಾಡೋದು? ಮನೆಯೊಳಗೆ ಜೋರಾಗಿ ಬಿದ್ದು ಬಿದ್ದು ನಗುವಂಥ ಸಂತೋಷನೇ ಇಲ್ಲ ಅಂದರೆ ಏನು ಮಾಡ್ತೀರಿ? ಬಾಬಾ ಹೇಳ್ತಾರೆ, ರಮಣೀಕತೆ ಇತ್ತಂದರೆ ಅದು ಸುಸ್ತನ್ನು ಓಡಿಸ್ತದೆ. ಯಾವತ್ತೋ ಕೊಯ್ ಕೇತೆ ಹೆನಾ ವೈಸೆ ನೀಂದ್ ನಹಿ ಆಯೇಗಿ, ಲೇಕಿನ್ ಯೋಗ ಮೇ ನೀಂದ್ ಅವಶ್ಯ ಆಯೇಗಿ. ಯೇ ಕ್ಯೋ ಹೋತಾ ಹೈ? ಕೆಲವರು ಅಂತಾರಂತೆ ಬಾಬನ ಹತ್ರ ಬಂದು, ಬಾಬಾ ನಿದ್ದೆನೇ ಬರಂಗಿಲ್ಲ, ಆದರೆ ಯೋಗಕ್ಕೆ ಕುಂತ ಕೂಡಲೇ ನಿದ್ದೆ ಬರ್ತದೆ ಬಾಬಾ. ಹೌದಾ? ಕೆಲವರು ಬಾಬನಿಗೆ ಹೇಳ್ತಾರೆ, ಅವ್ರಿಗೆ ನಿದ್ದೆ ಬರಂಗಿಲ್ಲ ಅಂತಾರೆ, ಆದರೆ ಯೋಗಕ್ಕೆ ಕುಂತರೆ ಚಲೋ ನಿದ್ದೆ ಬರ್ತದೆ. ಏಕ್ಯೋ? ಐಸಿ ಬಾತ್ ನಹಿ ಕಿ ಥಕಾವಟ್ ಹೈ, लेकिन रमणीक रीति से और नेचुरल रूप से बुद्धि को सीट पर सेट नहीं करते. ಗೊತ್ತಾಯ್ತಾ ಇದಕ್ಕೆ ಉತ್ತರ? ಯೋಗದಲ್ಲಿ ಕುಂತ ಕೂಡಲೇ ನಿದ್ದೆ ಬರ್ತದೆ. ಇದಕ್ಕೇನು ಕಾರಣ? ಅವರಿಗೆ ರಮಣೀಕ ರೀತಿಯಿಂದ, ನ್ಯಾಚುರಲ್ ರೂಪದಿಂದ ಬುದ್ಧಿಯನ್ನು ಸೀಟಲ್ಲಿ ಸೆಟ್ ಮಾಡಲಿಕ್ಕೆ ಬರಂಗಿಲ್ಲ. ಎಷ್ಟು ಚಂದ! ಅವ್ಯಕ್ತ ಫರಿಷ್ಠಾ ಅಂದರೆ ಎಷ್ಟು ಹಾರಿಕೊಂಡು ಎಷ್ಟು ಆನಂದದಲ್ಲಿರ್ಬೋದು. ಬೀಜರೂಪ ಸ್ಥಿತಿ ಎಂಥ ಸಂಪನ್ನ ಸ್ಥಿತಿ. ಇನ್ನೂ ಸ್ಥಿತಿ ಯಾವ್ದು ನೆನಪು ಮಾಡ್ಕೊಂಡ್ರು ಬಾಬಾ? ನಾನು ವಿಶ್ವ ಕಲ್ಯಾಣಕಾರಿ. ಒಂದೊಂದು ರಮಣೀಕ ರೀತಿಯಿಂದ, ನ್ಯಾಚುರಲ್ ರೂಪದಿಂದ
ಬುದ್ಧಿಯನ್ನು ಆ ಸ್ಥಿತಿಯಲ್ಲಿ ಸೆಟ್ ಮಾಡಲಿಕ್ಕೆ ಬರಂಗಿಲ್ಲ. ಅಷ್ಟೊತ್ತಿಗೆ ಏನಾಗ್ತದೆ, तो सिर्फ एक रूप से नहीं लेकिन ವೆರೈಟಿ ರೂಪ से ಸೆಟ್ ಕರೋ. ಒಂದೇ ರೂಪ ಅಲ್ಲ, ವೆರೈಟಿ ರೂಪದಲ್ಲಿ ಸೆಟ್ ಮಾಡ್ರಿ. वही चीज़ अगर वैरायटी रूप से परिवर्तन कर यूज़ करते हैं तो दिल खुश होती है ना. ಅದೇ ಜ್ಞಾನ, ಅದೇ ಬಾಬಾ, ಅದೇ ಪರಂಧಾಮ. ಆದರೆ ವೆರೈಟಿ ರೂಪದಲ್ಲಿ ನೀವು ಯೂಸ್ ಮಾಡ್ರಲ್ಲ. ಯೋಗ ಮಾಡುವಾಗ ವೆರೈಟಿ ಯೋಗ ಮಾಡಿರಿ. ನೀವು ನೋಡಿರಬೇಕು, ಲಾಕ್ಡೌನಲ್ಲಿ ಕಾಮೆಂಟ್ರಿ ಯೋಗ 90 ಟೈಪ್ ಇದ್ದು ಕಾಮೆಂಟ್ರಿ ಯೋಗ ಇದೆ. ನಿಮಗೆ ಎಷ್ಟು ಸಿಕ್ತೋ ಗೊತ್ತಿಲ್ಲ. ಕೆಲವರೆಲ್ಲ ಚಂದ ಅದನ್ನು ಜೋಪಾನ ಮಾಡಿ ಇಟ್ಕೊಂಡಾರೆ. ಒಂದೊಂದು ದಿನ ಒಂದೊಂದು ರೂಪದಲ್ಲಿ ಹೇಗೆ ಯೋಗದಲ್ಲಿ ಆನಂದ ಪಡಬೇಕು. ಬಾಬನ ಜೊತೆಗೆ, ಬಾಬನೇ, ನನ್ನ ಆತ್ಮ, ನನ್ನ ತಂದೆ ಪರಮಾತ್ಮನೇ. ಆದರೆ ಆ ತಂದೆಯ ಜೊತೆಗೆ ಒಮ್ಮೆ ಬಾಬನ ರೂಪದರ್ಶನ ಮಾಡಿ 1 ಗಂಟೆ ರೂಪದರ್ಶನದಲ್ಲಿ ಕೂತ್ಕೊಳ್ಳಿ. ಇವೆಲ್ಲ ಮಾಡಿಸಿದೆ ಆ ಟೈಮಿಗೆ. 1 ಗಂಟೆ ಗುಣದರ್ಶನ, 1 ಗಂಟೆ ಸಂಬಂಧ ದರ್ಶನ, ಇನ್ನೊಂದು ಗಂಟೆ ಪ್ರಾಪ್ತಿಯ ದರ್ಶನ, ಇನ್ನೊಮ್ಮೆ ಸರ್ವ ಸಂಬಂಧದ ದರ್ಶನ, ಮತ್ತೊಮ್ಮೆ ಬಾಬರವರ ಕರ್ತವ್ಯ ದರ್ಶನ. ಎಷ್ಟು ಚಂದ ಗಂಟೆ ಗಂಟೆ ಕುಂತು ವೆರೈಟಿ ಟೈಪಲ್ಲಿ ರಮಣೀಯಕತೆ ಇರಬೇಕು ಯೋಗದಲ್ಲಿ. ಬಾಬಾ ಅಂತಿದ್ದಾರೆ, ವಸ್ತು ಅಷ್ಟೇ, ವಹಿ ಚೀಸ್. ಯಾವ ಚೀಸ್? ನನ್ನ ಆತ್ಮ, ಒಂದು ಪರಮಾತ್ಮ, ಪರನಾಮ, ಗುಣ, ಕರ್ತವ್ಯ ಇಷ್ಟೇ. ಆದರೆ ಅದೇ ಚೀಸನ್ನು ವೆರೈಟಿ ರೂಪ से परिवर्तन कर यूज़ करते हो तो दिल खुश होती है ना. ಫಾರ್ ಎಕ್ಸಾಂಪಲ್ ಆಲೂಗಡ್ಡೆಯನ್ನು ನೀವು ವೆರೈಟಿ ರೂಪದಲ್ಲಿ ಬಳಸ್ರಿ. ಒಂದೇ ಟೈಪ್ ಹಚ್ಚೋದು, ಒಂದೇ ಟೈಪ್ ಏನು ಒಗ್ಗರಣೆ ಹಾಕೋದು, ಅಷ್ಟೇ ಟೊಮೆಟೊ ಅಷ್ಟೇ. ಯಾವಾಗ ಆಲೂಗಡ್ಡೆ ಅಂದರೆ ಅದು ಒಂದೇ ಟೈಪ್. ಅದು ಯಾಕೆ? ಆಲೂಗಡ್ಡೆದ್ದು ಇದು ಮಾಡ್ತಾರೆ, ಪೆಟ್ಟಿಸ್ ಏನದು ಏನಂತಾರೆ, ಪ್ಯಾಟೀಸ್ ಅಂತ ಮಾಡ್ತಾರೆ. ಎಂಥ ಟೇಸ್ಟ್! ಇವ್ರು ನೋಡಿದಾರ ಇಲ್ಲೋ? ಭಾಳ ಟೇಸ್ಟ್. ಒಮ್ಮೆ ಮಾಡಿ ಕೊಡ್ಬೇಕಲ್ಲ ಇವರಿಗೆ. ಪರೋಟ ಬೇರೆ, ಆಲೂ ಪ್ಯಾಟೀಸ್ ಅಂತ ಒಂದು ಮಾಡ್ತಾರೆ, ಹಂಚಲ್ಲಿ ಇಷ್ಟಿಷ್ಟೇ ಸಣ್ಣದು. ಸರಿ, ಚಿಪ್ಸ್ ಬೇರೆ. ಇನ್ನು ಆಲೂ ಚಿಪ್ಸ್ ಎಷ್ಟು ಟೇಸ್ಟ್! ನಿಮಗೆ ಹಿಂದೆ ಪ್ಯಾಕೆಟ್ ಮಾಡಿ ಕೊಟ್ಟಿವೋ ಇಲ್ಲೋ? ಅದು ಆಲೂ, ಅದೇ ಆಲುವೇ. ಆದರೆ ವೆರೈಟಿ ಮಾಡುವಾಗ ಅದು ಟೇಸ್ಟ್ ಹೆಂಗೆ ಚೇಂಜ್, ಅದಕ್ಕೆ ಎಷ್ಟು ಆನಂದ, ವೆರೈಟಿ ಆನಂದ. ಹೌದಲ್ಲ? ವಸ್ತು ಅದುವೇ. ಅದೇ ರೀತಿ ಯೋಗದಲ್ಲಿ ಸಹಿತ ಚಾಹೆ ಬಡಿಯಾ ಚೀಸ್ ಹೋ, ಲೇಕಿನ್ ಅಗರ್ ಏಕ್ ಹಿ ಚೀಸ್ ಬಾರ್ ಬಾರ್ ಖಾತೆ ರಹೋ, ಬಾರ್ ಬಾರ್ ದೇಖ್ತೆ ರಹೋ ತೋ ಕ್ಯಾ ಹೋಗಾ? ಅದು ಬಡಿಯಾ ಚೀಸ್ ಇರ್ಬೋದು, ಆದರೆ ಒಂದೇ ರೀತಿ ಟೇಸ್ಟ್. ಅದನ್ನೇ ಬಾರಿ ಬಾರಿ ತಿಂತಾ ಕೂತ್ಕೊಂಡ್ರೆ ಏನಾಗ್ತದೆ ಹೇಳಿ? ಏನಾಗ್ತದೆ? ನೋಡಿದರೆ ಅದೇ ವಸ್ತು. ನೀವು ನೋಡಿ, ಅಡುಗೆ ಮನೆಯೊಳಗೆ ಅದೇ ವಸ್ತುವನ್ನು ಒಬ್ರಿಗೆ ಕೊಡ್ರಿ, ಅವರ ಕೈಯ ಟೇಸ್ಟೇ ಬೇರೆ. ಇನ್ನೊಬ್ಬರ ಕೈಯಲ್ಲಿ ಕೊಡ್ರಿ, ಅವ್ರ ಟೇಸ್ಟೇ ಚೇಂಜ್. ಅದು ಬಡಿಯಾ ಚೀಸ. ಆದರೆ ಒಂದೇ ರೀತಿ ಬಾರಿ ಅದನ್ನೇ ಬಡಿಯಾ ಚೀಸ್ ಅಂತ ತಿಂತಾ ಕೂತ್ಕೊಂಡ್ರೆ ಯುಟಿಲಿಟಿ ಆಫ್ ಗೂಡ್ಸ್ ಈಸ್ ಡಿಮಿನಿಷಿಂಗ್ ಅಂತ ಎಕನಾಮಿಕ್ಸಲ್ಲಿ ಒಂದು ಥಿಯರಿ ಇದೆ. ಜಾಮೂನು, ನನಗೆ ಜಾಮೂನು ಅಂದರೆ ಭಾಳ ಇಷ್ಟ ರೀ. ಅದಕ್ಕೆ ಬೆಳಿಗ್ಗೆನೂ ಒಂದು 10 ಜಾಮೂನು ಕೊಡೋದು, ಮಧ್ಯಾಹ್ನನೂ 10 ಜಾಮೂನು ತಿನ್ನಿ, ರಾತ್ರಿ ಊಟಕ್ಕೂ 10 ಕೊಡಿ, ಮರುದಿವಸ ಬೆಳಿಗ್ಗೆನೂ ಏನು ಮಾಡಿ ನಾಷ್ಟಕ್ಕೆ 10 ಜಾಮೂನು, ಮಧ್ಯಾಹ್ನಕ್ಕೂ 10. ಕೊನೆಗೆ ಏನಾಗ್ತದೆ? ಅಯ್ಯೋ, ಜಾಮೂನ ಕವದಿಂದ ತಯಾರು ಮಾಡಿದ್ದು. ನೀವು ಬಡಿಯಾ ಚೀಸ್ ಇದ್ದರೂ ಅದರದ್ದು ಯುಟಿಲಿಟಿ ಏನಾಗ್ತದೆ? ಕಡಿಮೆ ಆಗ್ತದೆ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಐಸೆ ಈ ಉದಾಹರಣೆ ಕೊಟ್ಟು, ಯಾವುದಕ್ಕೆ ಉದಾಹರಣೆ ಇರ್ಬೋದು ಇದು? ಐಸೆ बीज रूप बनो, लेकिन कभी लाइट हाउस के रूप में बनो, कभी माइट हाउस के रूप में बनो, कभी वृक्ष के ऊपर बीज के रूप में बनो, कभी सृष्टि चक्र के ऊपर टॉप पर खड़े होकर सभी को शक्ति दो. ನೋಡಿ,
ಹೇಗೆ ಯೋಗದಲ್ಲಿ ವೆರೈಟಿ ಹೆಂಗೆ ಅನುಭೂತಿ ಮಾಡಬೇಕು. ಕೆಲವೊಮ್ಮೆ ಬೀಜ ರೂಪ ಸ್ಥಿತಿಯಲ್ಲಿ ಬನ್ನಿ. ಬೀಜ ಅಂತ ಹಂಗೆ ಬಿಂದುವಾಗಿ ಸಪ್ಪಾಗಿ ಬಿಡಬೇಡ್ರಿ. ಏನಂತಾರೆ ಬಾಬಾ, ಬೀಜ ರೂಪ ಸ್ಥಿತಿಯಲ್ಲಿ ಬನ್ನಿ, ಲೈಟ್ ಹೌಸ್ ರೂಪದಲ್ಲಿ ಬನ್ನಿ. ಕಭಿ ಮೈಟ್ ಹೌಸ್ के रूप में अनुभव करो. ಆತ್ಮ ರೂಪ, ಆತ್ಮ ಬೀಜ ರೂಪ, ಬಾಬನು ಬೀಜ ಸ್ವರೂಪ. ಆ ಆತ್ಮರೂಪಿ ಬೀಜ ಅದು ಲೈಟ್ ಹೌಸ್. ಇಡೀ ವಿಶ್ವಕ್ಕೇ ಜ್ಞಾನದ ಬೆಳಕು ಕೊಡುವಂಥ ತಾಕತ್ತಿದೆ ಅದಕ್ಕೆ. ಆತ್ಮರೂಪಿ ಬೀಜ ಅದು ಮೈಟ್ ಹೌಸ್, ಅದು ಶಕ್ತಿ ಕೊಡುವಂಥ, ಇಡೀ ವಿಶ್ವಕ್ಕೆ ಶಕ್ತಿ ಕೊಡೋ ತಾಕತ್ತಿದೆ. ಕಭಿ ವೃಕ್ಷಕ್ಕೆ ಊಪರ್ ಬೀಜಕ್ಕೆ ರೂಪಮೇ, ವೃಕ್ಷದಲ್ಲಿ ಮೇಲೆ ಇರಿ. ಬ್ರಹ್ಮ ಬಾಬಾ ನಿಂತಾರಲ್ಲ ಕಲ್ಪವೃಕ್ಷದ ಮೇಲೆ ತುದಿಯಲ್ಲಿ ನಿಂತಿದ್ದಾರೆ. ನಾನು ಬೀಜ. ಆಮೇಲೆ ಸೃಷ್ಟಿ ಚಕ್ರದ ಮೇಲೆ ಟಾಪಲ್ಲಿ ನಿಂತು ಇಡೀ ಸೃಷ್ಟಿಗೆ ಶಕ್ತಿಯನ್ನು ಕೊಡಿ, ಇಡೀ ಸೃಷ್ಟಿಗೆ ಶಕ್ತಿ ಕೊಡಿ. तो भिन्न भिन्न टाइटल मिलते हैं, वह रोज भिन्न भिन्न टाइटल अनुभव करो. भिन्न भिन्न टाइटल, ಭಿನ್ನ ಭಿನ್ನ ಸ್ವಮಾನ. ಸ್ವಮಾನ ಅಂದ್ರೆ ಟೈಟಲ್ ಅಲ್ವಾ. ನಾನು ಭಾಗ್ಯವಿದಾತ, ನಾನು ಶುಭ ಭಾವನೆ ಶುಭ ಕಾಮನೆಯ ಫರಿಷ್ಠ. ನೋಡಿ, ಆವಾಗ ನಮ್ಮಿಂದ ಹೆಂಗೆ ಇಡೀ ವಿಶ್ವಕ್ಕೆ ನಮ್ಮಿಂದ ಯಾವ ಟೈಪ್ ವೈಬ್ರೇಷನ್ ಹೋಗ್ತದೆ. ಭಿನ್ನ ಭಿನ್ನ ಟೈಟಲ್ ಅನುಭವ ಮಾಡಿ. ಕಭಿ ನೂರೇ ರತನ್ ಬನ್ ಬಾಪಕ್ಕೆ ನೈನೋಮೆ ಸಮಯ ಹೂ ಅಂತ ಅನುಭವ ಮಾಡಿ. ಬಾಬನ ಕಣ್ಮಣಿಯಾಗಿ ಬಾಬನ ಕಣ್ಣಲ್ಲಿ ನಾನು ಅಡಗಿದ್ದೀನಿ ಅಂತ ಅನುಭವ ಮಾಡಿ. ಇಸ್ ಸ್ವರೂಪಕ್ಕೆ ಅನುಭೂತಿ ಕರು. ಕಭಿ ಮಸ್ತಕ ಮಣಿ ಬನ್, ಕಭಿ ತಖ್ತ್ ನಶೀನ್ ಬನ್, ಭಿನ್ನ ಭಿನ್ನ ಸ್ವರೂಪೋಂ ಕಾ ಅನುಭವ ಕರೋ. ಬಾಬನ ಮಸ್ತಕ ಮಣಿ ಅಂತ ಅನುಭವ ಮಾಡಿ. ಬಾಬರವರ ಹೃದಯ ಸಿಂಹಾಸನದ ಅಧಿಕಾರಿ ಆತ್ಮ ಅಂತ ಅನುಭವ ಮಾಡಿ. ಬಾಬರವರ ಕಣ್ಮಣಿ ಅಂತ ಅನುಭವ ಮಾಡಿ. ಒಮ್ಮೆ ಕಣ್ಮಣಿ, ಒಮ್ಮೆ ಮಸ್ತಕಮಣಿ, ಒಮ್ಮೆ ತಖ್ತ್ ನಶೀನ್. ವೆರೈಟಿ ಕರೋ तो रमणीकता आएगी. वैरायटी करो तो रमणीकता आएगी. बाप दादा रोज मुरली में भिन्न भिन्न टाइटल देते हैं. क्यों देते? ಯಾಕೆ ಪ್ರತಿನಿತ್ಯ ಬಾಬಾ ಮುರಳಿಯಲ್ಲಿ ಭಿನ್ನ ಭಿನ್ನ ಬಿರುದಾವಳಿಗಳನ್ನು ಕೊಡ್ತಾರೆ. ಯಾಕೆ? ಉಸಿ ಸೀಟ್ ಪರ್ ಸೆಟ್ ಹೋ ಜಾವೋ. ಬಾಬಾ ಮುರಳಿ ನುಡಿಸುವಾಗ ಬೇರೆ 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 ಟೈಟಲ್ ಹೇಳ್ತಾರೆ. ವಿಶ್ವ ಕಲ್ಯಾಣಕಾರಿ ಬಚ್ಚೋಂಕೋ, ದಾತಾ ವರದಾತ ಬಚ್ಚೋಂಕೋ, ಸ್ನೇಹಿ ಸಹಯೋಗಿ ಬಚ್ಚೋಂಕೋ ಅಂತಾರಲ್ಲ. ಅದು ನಮಗೆ ಬಾಬಾ ಒಂದೊಂದು ಮರ್ತಬ ಕೊಟ್ಟಂಗೆ, ಟೈಟಲ್ ಕೊಟ್ಟಂಗೆ. ಅದೇ ಸಮಾನ. ಅದನ್ನು ಆ ಸೀಟಲ್ಲಿ ಸೆಟ್ ಆಗ್ರಿ. ಸಿರ್ಫ್ ಬೀಚ್ ಬೀಚ್ ಮೇ ಚೆಕ್ ಕರು. ನಡುವೆ 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 ಏನು ಮಾಡಬೇಕು? ಚೆಕ್ ಮಾಡ್ಕೊಳ್ಳಿ. ಪಹಲೆ ಬಿ ಸುನಾಯ ತಾಕಿ ಯಹ ಭೂಲ್ ಜಾತೆ ಹೋ. ನಿಮಗೆ ಮೊದಲಿಂದಲೂ ನಾನು ಹೇಳ್ತಿದ್ದೀನಿ, ನೀವು ಈ ರೀತಿ ನೆನ್ಪಿಟ್ಕೊಳ್ಳಂಗಿಲ್ಲ, ಇದನ್ನು ಮರಿತೀರಿ, ನಾನು ಹೇಳಿದ್ದನ್ನು ಮರಿತೀರಿ. 6 घंटे 8 घंटे बीत जाते, फिर सोचते हो, उदास हो जाते हो. आधा दिन तो चला गया. ಏನೇನೋ ಯೋಚನೆ ಮಾಡೋದು, ಉದಾಸರಾಗೋದು, ಅರ್ಧ ದಿನ ಹೋಗೇ ಬಿಡ್ತು. बीत जाते 6 घंटे 8 घंटे बीत जाते. नेचुरल अभ्यास हो जाए तभी विधि विदाता व सिद्धिदाता बन विश्व के आत्माओं का कल्याण कर सकेंगे. ಇದು ನ್ಯಾಚುರಲ್ ಅಭ್ಯಾಸ ಆಗಬೇಕು. ರಮಣೀಕತೆಯಲ್ಲಿದ್ದುಕೊಂಡು ಯೋಗದಲ್ಲಿ ಭಿನ್ನ ಭಿನ್ನ ಏನು ಅನುಭೂತಿ ಮಾಡುವಂತಹ ಯುಕ್ತಿಯನ್ನು ಬಾಬಾ ಹೇಳ್ಕೊಟ್ಟಿದ್ದಾರೋ ಇದನ್ನು ಚೆಂದ ಅಭ್ಯಾಸ ಮಾಡ್ತಾ ನ್ಯಾಚುರಲ್ ಅಭ್ಯಾಸ ಆಗಬೇಕು. ಅದಕ್ಕೇ ಅಮೃತ ವೇಳೆ ಎದ್ದ ಕೂಡಲೇ ಸಮಾನ ನೆನಪು ಮಾಡಿಸ್ಬೇಕು. ಅದನ್ನು ಯೋಗದಲ್ಲಿ ಕುಂತಾಗಲೂ ಅದನ್ನೇ ಪ್ರಾಕ್ಟೀಸ್ ಮಾಡೋದು. ಕರ್ಮ ಜಗತ್ತಿಗೆ ಹೋದಾಗಲೂ ನಮ್ಮ ಬುದ್ಧಿ ಅದೇ ಸೀಟಲ್ಲಿ ಕೂತ್ಕೋಬೇಕು. ಸೀಟ್ನಿಂದ ಕೆಳಗಿಳಿಬಾರ್ದು. ಸೀಟ್ನಿಂದ ಕೆಳಗಿಳಿದ್ರೆ ಏನಾಗ್ತದೆ? ಅಪ್ಸೆಟ್. ಸೀಟ್ನಿಂದ ಕೆಳಗಿಳಿದ್ರೆ ಏನಾಗ್ತದೆ? ಹಲ್ಚಲ್. ಬಾಬಾ ಹಲ್ಚಲ್ ಅಂತಾರೆ ಶಬ್ದ. ಹಾಗಾದರೆ ನಮಗೆ ಎಷ್ಟು ಯೋಗದಲ್ಲಿ ಅನುಭವ ಮಾಡಬೇಕೋ ಮಾಡಲಿಕ್ಕಾಗೋದಿಲ್ಲ, ನಿದ್ರೆ ಬರ್ತದೆ. ಇವೆಲ್ಲ ಕಾರಣ ಏನು? ನಮ್ಮನ್ನು ಕರೆಕ್ಟ್ ಆ ಸೀಟಲ್ಲಿ ಕುಳ್ಳಿರಿಸಿ, ಸೀಟಲ್ಲಿ ಕುಂತಾಗ ನಶೆ ಇರುವುದು.
ನಶೆ ಯಾವಾಗ? ಕುರ್ಚಿಯಲ್ಲಿ ಕುಂತರೆ ನಶೆ, ಸೀಟಲ್ಲಿ ಕುಂತರೆ ನಶೆ. ಬರೀ ಖುಷಿ ಆಗ್ಬೋದು, ಖುಷಿ ಸಾಲದು. ಬರೀ ಖುಷಿ ಇದ್ರೂ ಸಾಲದು, ಅಲ್ಲಿ ಶಕ್ತಿನೂ ಬರಬೇಕು, ನಶೆನೂ ಏರಬೇಕು. ಅದಕ್ಕೆ ಬಾಬಾ ಏನಂದ್ರು? ಜಾನನ ಮಾನನ ಚಲನ. ಆದ್ದರಿಂದ ನ್ಯಾಚುರಲ್ ಅಭ್ಯಾಸ ಆಗಬೇಕು ಈ ರೀತಿ. ಗೊತ್ತಾಯ್ತಾ? ಯೋಗ ಹೆಂಗೆ ವೆರೈಟಿ ನಾವು ಪ್ರಾಕ್ಟೀಸ್ ಮಾಡಬೇಕು, ಅದು ನ್ಯಾಚುರಲ್ ಅಭ್ಯಾಸ ಆಗಬೇಕು. ಆವಾಗ ನಾವು ವಿಧಿವಿಧಾತ ಸಿದ್ಧಿದಾತ ಆಗಿ ವಿಶ್ವದ ಆತ್ಮಗಳ ಕಲ್ಯಾಣವನ್ನು ಮಾಡಲಿಕ್ಕೆ ಸಾಧ್ಯ. समझा? समझा? अच्छा, आज मधुबन वालों का दिन है. ಬಾಬರವರು ವಿಶೇಷ ಮಧುಬನ ನಿವಾಸಿಗಳ ಜೊತೆಗೆ ಮಾತಾಡ್ತಿದ್ದಾರೆ. डबल विदेशी अपने समय का चांस दे रहे हैं, क्योंकि मधुबन निवासियों को देखकर बाबा खुश होते हैं. मधुबन वाले कहते हैं, बाबा महिमा नहीं करो, महिमा बहुत सुनी है. मधुबन निवासिಗಳು ಹೇಳ್ತಾರಂತೆ, बाबा ನೀನು ಏನು ಮಾಡಬೇಡ. मधुबन वाले कहते हैं, महिमा नहीं करो बाबा, महिमा बहुत सुनी है. महिमा सुनते ही महान बन रहे हैं. ಬಾಬಾ ಮಹಿಮೆ ಮಾಡ್ತಾ ಮಾಡ್ತಾ, ಮಹಿಮೆ ಕೇಳ್ತಲೇ ನಾವು ಏನಾಗ್ತಿದ್ದೀವಿ? ಮಹಾನ್ ಆಗ್ತಿದ್ದೀವಿ. ಕ್ಯೋಂಕಿ ಯಹ ಮಹಿಮಾ ಹಿ ಡಾಲ್ ಬನ್ ಜಾತಿ ಹೈ. ಬಾಬಾ ನಮಗೆ ಏನು ಮಹಿಮೆ ಮಾಡ್ತಾರೋ ಅದೇ ಡಾಲ್, ಗುರಾಣಿ. ಗುರಾಣಿಯ ಕೆಲಸ ಏನು? ಗುರಾಣಿ ಏನು ಮಾಡ್ತದೆ? ಖಡ್ಗ ಏನು ಮಾಡ್ತದೆ? ಖಡ್ಗ ಮತ್ತೊಬ್ಬರಿಗೆ ಹೊಡಿಲಿಕ್ಕೆ, ಗುರಾಣಿ ಮತ್ತೊಬ್ಬರು ಹೊಡೆದರೆ ತಡಿಲಿಕ್ಕೆ. ಮತ್ತೊಬ್ಬರು ಹೊಡೆದರೆ ನನಗೇನು ಆಗಬಾರ್ದು ಅಂತ ರಕ್ಷಣೆಗೆ ಯಾವುದು? ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಕೈಯಲ್ಲಿ ಉಂಟಲ್ಲ ಒಂದು ಕೈಲಿ ಗುರಾಣಿ. ಬಾಬಾ ತಿಳಿಸ್ತಿದ್ದಾರೆ, ಮಹಿಮೆ ಮಾಡ್ತಿದ್ದಾರೆ ಬಾಬಾ ಅಂದರೆ ನಾವು ಸ್ವೀಕಾರ ಮಾಡೋಣ. ಅದು ನಮ್ಮ ಪಾಲಿಗೇನು? ಗುರಾಣಿ. ಜೈಸೆ ಯುದ್ಧ ಮೇ ಸೇಫ್ಟಿ ಕಾ ಸಾಧನ್ ಡಾಲ್ ಹೋತಿ ಹೈ, तो यह महिमा भी स्मृति दिलाती है कि हम कितने महान है. ಮಹಿಮೆ ಅಂದರೆ ಬರೀ ಹೊಗಳೋದಲ್ಲ, ನೀವು ಅದನ್ನು ನೆನಪು ಮಾಡ್ಕೊಳ್ಳಿ, ನಾನು ಎಷ್ಟು ಮಹಾನ್ ಇದ್ದೀನಿ. ನಾನು ಆ ಮಹಾನ್ ಸ್ಥಿತಿಯಲ್ಲಿದ್ದರೆ ಏನಾಗ್ತಂದ್ರೆ ಬಾಬಾ, ಮಾಯೆ ಏನು ಮಾಡ್ತದೆ? ಮಾಯೆ ಏನು ಮಾಡ್ತದೆ? ಮಾಯೆ ಬರಂಗಿಲ್ಲ. ನೀವು ಮಹಾನ್ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ, ಎಂದಿಗೂ ಅಪ್ಸೆಟ್ ಆಗಬೇಡ್ರಿ. ಅಷ್ಟೇ ಶ್ರೇಷ್ಠ ಪೊಸಿಷನಲ್ಲಿ ಕೂತ್ಕೊಂಡ್ರೆ ಮಾಯಾ ಅಪೋಸಿಷನ್ नहीं करेगी, सदा ही ಸೇಫ್ಟಿ रहेंगे, कभी भी ಅಪ್ಸೆಟ್ नहीं होंगे. ಮೊದಲನೇ ಪೇಜಲ್ಲಿ ಅಂದರೆ ಇಲ್ಲ ಬಾಬಾ, ಅಲ್ಲಿ ಸೇಫ್ಟಿ ಅಂತ ಶಬ್ದನೂ ಬಂದಿದೆ. ಬಾಬಾ ಹೇಳುವ ಆ ಮಹಿಮೆ ಬರೀ ಹೊಗಳಿಕೆ ಅಲ್ಲ, ಆ ಮಹಿಮೆಯನ್ನು ಜಾನಕರ್ ಮಾನಕರ್ ಆ ಸ್ಥಿತಿಲಿ ಸೆಟ್ ಆಗಿಬಿಟ್ರೆ ಅದೇ ನಮ್ಮನ್ನು ರಕ್ಷಣೆ ಮಾಡ್ತದೆ, ಅದೇ ರಕ್ಷಣೆ ಮಾಡ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಹಿಮೆದ್ದು ಸ್ಮೃತಿ ಮಾಡಿ. हम कितने महान हैं. मधुबन सिर्फ मधुबन नहीं, ಮತ್ತೇನು? ಮಧುಬನ ಕೇವಲ ಮಧುಬನ ಅಲ್ಲ, ಮಧುಬನ್ ವಿಶ್ವಕ್ಕೆ ಸ್ಟೇಜ್. ಮಧುಬನ ಅಂದ್ರೇನು? ಅದು ವಿಶ್ವದ ಸ್ಟೇಜ್. ಮಧುಬನ್ ಮೇ ರಹನಾ ಅಂದರೆ ಅರ್ಥ ಏನು? ವಿಶ್ವಕ್ಕೆ ಸ್ಟೇಜ್ ಪರ್ ರಹನಾ. ಮಧುಬನದಲ್ಲಿರೋದಂದರೆ ವಿಶ್ವದ ರಂಗಮಂಟಪದ ಮೇಲೆ ಇದ್ದಂತೆ. तो जो स्टेज पर रहता वो कितना अटेंशन से रहता है. ಬಾಬಾ ಹೇಳ್ತಾರೆ, ಸ್ಟೇಜಿನ ಮೇಲೆ ಆ್ಯಕ್ಟ್ ಮಾಡೋರಿಗೆ ಎಷ್ಟು ಅಟೆನ್ಷನ್ ಇರ್ತದೆ. ಯಾಕೆ? ನೂರಾರು ಸಾವಿರಾರು ಜನರ ಕಣ್ಣು ಹಿಂಗೆ ಯಾವುದ್ರ ಮೇಲೆ? ಸ್ಟೇಜ್ ಮೇಲೆ ಇರ್ತದೆ. ಸ್ಟೇಜಿನಲ್ಲಿ ಪಾತ್ರ ಮಾಡೋರಿಗೆ ಎಷ್ಟು ಅಟೆನ್ಷನ್ ಇರ್ತದೆ. साधारण रीति से कोई किसी भी स्थान पर रहता है तो इतना अटेंशन नहीं रहता. ಸಾಧಾರಣ ರೂಪದಲ್ಲಿ ಯಾವುದರ ಸ್ಥಾನದಲ್ಲಿ ಅಡ್ಡಾಡ್ತಾ ಇದ್ದರೆ ಅಷ್ಟು ಅಟೆನ್ಷನ್ ಇರೋಂಗಿಲ್ಲ. ಆದರೆ ಸ್ಟೇಜಿನಲ್ಲಿದ್ದರೆ ಹರ್ ಸಮಯ ಹರ್ ಕರ್ಮ ಪರ್ ಇತನಾ ಅಟೆನ್ಷನ್ ಹೋಗಾ. ಸ್ಟೇಜಿನಲ್ಲಿದ್ದಾಗ ಪ್ರತಿಯೊಂದು ಕರ್ಮದ ಮೇಲೂ ಅಟೆನ್ಷನ್, ಪ್ರತಿಯೊಂದು ಸಮಯದ ಮೇಲೂ ಅಟೆನ್ಷನ್ ಇರ್ತದೆ. ತೋ ಮಧುಬನ್ ಏನಾಯ್ತು ಅಲ್ಲಿಗೆ? विश्व की स्टेज है. मधुबन विश्व की स्टेज है. चारों ओर की नजर मधुबन के ऊपर ही है. ನಾಲ್ಕು ಕಡೆಯ ಜಗತ್ತಿನ ಜನರ ಕಣ್ಣು ಎಲ್ಲಿದೆ? ಮಧುಬನದ ಮೇಲೆ ಇದೆ.
वैसे भी सबका अटेंशन स्टेज की तरफ जाता है। तो मधुबन निवासी सदा विश्व की स्टेज पर स्थित है. ಇಡೀ ಜಗತ್ತಿನ ಕಣ್ಣು ಮಧುಬನದ ಕಡೆಗೆ. ಮಧುಬನದ ಸ್ಟೇಜಿನಲ್ಲಿ ಪಾತ್ರ ಮಾಡುವವರು ಮಧುಬನ ನಿವಾಸಿಗಳು. ಜನರ ದೃಷ್ಟಿ ಇರ್ತದೆ. ಪ್ರತಿ ಸಮಯ ಪ್ರತಿ ಕರ್ಮದ ಮೇಲೂ ಸಹ ಗಮನ ಇರಬೇಕು ನಮಗೆ ಅಂತ ಬಾಬಾ ವಿಶೇಷವಾಗಿ ಟೆನ್ಷನ್ ಕೊಡ್ತಾರೆ. ಸರಿ, ಸಾಥ್ ಸಾಥ್ ಮಧುಬನ್ ಇನ್ನೇನು ಹೇಳ್ತೀರಿ? ಮಧುಬನ ವಿಶ್ವದ ಸ್ಟೇಜ್. ಇನ್ನೊಂದು ಮಧುಬನ ಏನು? ವರದಾನ ಭೂಮಿ, ಮತ್ತೆ ಅವತರಣ ಭೂಮಿ, ಮತ್ತೆ ಬಾಬಾ ಸ್ಪೆಷಲ್ ಹೇಳ್ತಾರೆ, ಮಧುಬನ್ ಏಕ್ ವಿಚಿತ್ರ ಗುಂಬಜ್ ಹೈ. ಏನಂತಾರೆ ಬಾಬಾ? ವಿಚಿತ್ರವಾದ ಗುಂಬಜ್. ನಾವು ಗೋಲ್ ಗುಂಬಜ್ ಹೇಳಂಗಿಲ್ವಾ? ಎಲ್ಲಿದ್ದು? ಬಿಜಾಪುರದ ಗೋಲ್ ಗುಂಬಜ್ ಗೊತ್ತಾಯ್ತಲ್ಲ, ಹಿಂಗೆ ಇರ್ತದೆ. ಮಧುಬನ ಇದು ವಿಚಿತ್ರವಾದ ಗುಂಬಜ್. ಮುಂದಕ್ಕೆ ನಿಮ್ಗೆ ಅರ್ಥ ಆಯ್ತು. ಮುಂದಕ್ಕೇನು ಬಾಬಾ ವಿವರಣೆ ಕೊಡ್ಬೋದು? तो गुंबज जो होते हैं, ಯಾರ್ಯಾರು ನೋಡಿದಿರಿ गुंबज? ನೋಡಿದಿರಾ? गुंबज जो होते हैं उसका आवाज अपने तक आता है, अपने तक आता है. ಆ ಗುಂಬಜಲ್ಲಿ ಆ ಬದಿಯಲ್ಲಿ ಕುಂತು ಹಿಂಗೆ ಗೋಡೆಗೆ ಏನಾರು ಹಿಂಗೆ ಮಾತಾಡಿದರೆ ನೀವು ಈ ಮೂಲೆಯಲ್ಲಿ ಕುಂತರೂ ನಿಮ್ಮ ಕಿವಿಯಲ್ಲೇ ಬಂದು ಮಾತಾಡ್ದಂಗೆ ಆಗ್ತದೆ. ಪ್ರತಿಧ್ವನಿ ಬೇರೆ. ಆ ಗುಂಬಜಿದ್ದು ಗೋಡೆ ಉಂಟಲ್ಲ, ಅದಕ್ಕೆ ತಾಗುವಂಗೆ ನೀವು ಮಾತಾಡ್ರೆ ಆ ಧ್ವನಿ ನಿಮ್ಮ ಕಿವಿಯಲ್ಲಿ, ಇನ್ನೊಂದು ಗೋಡೆಯಲ್ಲಿ ಕಿವಿಯಲ್ಲಿ ಜನ ಮಾತಾಡ್ದಂಗೆ ಅನ್ನಿಸ್ತದೆ. लेकिन मधुबन ऐसा विचित्र गुंबज है, मधुबन का जरा सा आवाज विश्व तक चलाता है. ಮಧುಬನದ ಆವಾಜ್ ನಮಗೆ ಇಲ್ಲಿನೂ ಕೇಳಿಸ್ತದೆ, ವಿಶ್ವದ ಮೂಲೆ ಮೂಲೆಗೂ ತಲುಪ್ತದೆ. जैसे आजकल के पुराने ज़माने के कई ऐसे स्थान निशानी मात्र है, तो एक दीवार को अगर ऐसे हाथ लगाएंगे, आवाज़ करेंगे, 10 दीवारों में वो आवाज़ आएगा और ऐसे ही सुनाई देगा. ಒಂದು ಬಾಗಿಲಲ್ಲಿ ನಾವು ಸಪ್ಪಳ ಮಾಡಿಬಿಟ್ರೆ ಈ ಬಾಗಿಲು ಆ ಬಾಗಿಲು ಆ ಬಾಗಿಲು 10 ಬಾಗಿಲು ತನಕರೂ ಏನಾಗ್ತದೆ? ಆ ಸಪ್ಪಳ ಬರ್ತದೆ. ಜೈಸೆ ಇಸ್ ದೀವಾರ್ ಕೋ ಕೊಯ್ ಹಿಲಾ ರಹಾ ಹೈ, ಆವಾಜ್ ಕರ್ ರಹಾ ಹೈ. ನೋಡಿದರೆ ಯಾವುದೋ ದಿವಾರನ್ನು ಒಬ್ಬರು ಅಲ್ಗಾಡಿಸ್ತಾ ಇರ್ತಾರೆ. ನಮ್ಮ ಬಳಿ ಇರೋದು 12ನೇ ದಿವಾರ ಅಂತ ತಿಳ್ಕೊಳ್ಳಿ, ಅದು ಸಹಿತ ಏನು ಅಲ್ಗಾಡಿಸ್ತಾ ಇದ್ದಂತೆ ಅನುಭವ ಆಗ್ತದೆ. ಚಾರೋ ಓರ್ ಫೈಲ್ ಜಾತಾ ಹೈ, ಐಸೆ ಫೈಲ್ತಾ ಹೈ जो मधुबन में रहने वालों का पता भी नहीं होगा. ಮಧುಬನದಲ್ಲಿ ಏನೋ ಒಂದು ಆವಾಜ್ ಹೇಳ್ತದೆ, ವಿದಿನ್ ಸೆಕೆಂಡ್. ಈಗಂತೂ ಯಾವುದು ವಾಟ್ಸಪ್ಪಿನಲ್ಲಿ 1 ಸೆಕೆಂಡ್ನಲ್ಲಿ ವಿಶ್ವದ ಮೂಲೆಗೆ ಏನಾಗ್ತದೆ ಆವಾಜ್ ಹೋಗಿ ಬಿಡ್ತದೆ. लेकिन विचित्रता है ना, इसलिए बाहर पहुंच जाता है. इसलिए ऐसे नहीं समझो कि यहाँ देखा या यहाँ बोला, लेकिन विश्व तक आवाज हवा की रफ्तार से पहुंच जाता. ನಾನು ಮಾತಾಡಿದ್ದು ಮಧುಬನದಲ್ಲಿ ಅದು ವಿಶ್ವದ ಮೂಲೆಗೆ ಹೆಂಗೆ ಹೋಗ್ತದೆ ಅನ್ಲಿಕ್ಕಾಗೋದಿಲ್ಲ. ಯಾಕೆಂದರೆ ಮಧುಬನ ಗುಂಬಜ್, ಅಲ್ಲಿ ಏನಾರು ಸಪ್ಪಳ ಆಯ್ತು ಅಂದರೆ ಆ ಸಪ್ಪಳ ವಿಶ್ವದ ಮೂಲೆಗೂ ಹೋಗ್ತದೆ. ಒಂದು ಸ್ಟೇಜ್ ಅಂದರು ಬಾಬಾ, ಇನ್ನೊಂದು ಗುಂಬಜ್ ಅಂದರು. ಸಬ್ಕಿ ನಜರೋ ಮೇ बुद्धि में सदा मधुबन और मधुबन का बाप दादा ही रहता है. तो जब मधुबन का बाप नजरों में आता तो मधुबन भी आएगा ना. मधुबन का बाप ಎಲ್ಲ ಪರಿವಾರದ ಕಣ್ಣಲ್ಲಿ ಮಧುಬನ್ ಕಾ ಬಾಪ್ ಇರ್ತಾರಂತಂದಮೇಲೆ ಮಧುಬನೂ ಇರ್ತದಲ್ವಾ ಎಲ್ಲರ ಕಣ್ಣಲ್ಲಿ. मधुबन का बाबा है तो मधुबन तो आएगा. मधुबन में सिर्फ बाबा तो नहीं है, बच्चे भी है. ಇದು ಯಾರಿಗನ್ನೋದು ಬಾಬಾ? ಮಧುಬನ ನಿವಾಸಿಗಳಿಗೆ ಅಲ್ಲಿಯ ಜವಾಬ್ದಾರಿ ಎಷ್ಟಿದೆ. ಅಲ್ಲಿ ಏನಾರು ಕಿಟಿಪಿಟಿ ಆದರೂ ಜಗತ್ತಿಗೆ ಹೋಗ್ತದೆ, ಅಲ್ಲಿ ಒಳ್ಳೇದು ನಡೆದರೂ ಜಗತ್ತಿಗೆ ಪ್ರಚಾರ ಆಗ್ತದೆ. ಎಷ್ಟು ಇಂಪಾರ್ಟೆಂಟ್ ಇದೆ. ನಮಗೆಲ್ಲ ಆದರ್ಶ ಮಧುಬನ ಅಲ್ವಾ? ನಮ್ಮೆಲ್ಲರಿಗೂ ತವರೂರು ಯಾವುದು? ಮಧುಬನ. ಬಾಬಾ ಅಂದರೆ ನಿಮ್ಮನ್ನು ಸೇವೆಗೋಸ್ಕರ ಬೇರೆ ಬೇರೆ ಊರಲ್ಲಿ ಕಳಿಸಿದ್ದೀನಿ, ನಿಮ್ಮ ನಿಜವಾದ ಮನೆ ಯಾವುದು? ಮಧುಬನ. ಮಧುಬನದಲ್ಲಿ ಬೋರ್ಡ್ ಹಾಕಿದ್ದಾರೆ, ನೋಡಿದ್ದೀರಾ? ಬಚ್ಚೆ ಅಪ್ಪನೇ ಗರ್ಮೆ ಆಯೇ ಹಿ, ಮಕ್ಕಳೇ ನೀವು ನಿಮ್ಮ ಮನೆಗೆ ಬಂದಿದ್ದೀರಿ, ಅದು ರಿಯಲ್ ಮನೆ ನಮ್ಮದು. तो मधुबन वासी स्वतः ही
सबकी नज़रों में आ जाता. ಮಧುಬನ್ ವಾಲಾ ಬಾಬಾ ನೆಕ್ಸ್ಟ್ ಮಧುಬನ್ ಜೊತೆಗೆ ಮಧುಬನ್ के बच्चे. बाबा अंतर कोई भी ब्राह्मण से पूछो चाहे कितना भी दूर रहता हो लेकिन क्या याद रहता है. ಬಾಬನ ಮಕ್ಕಳಿಗೆ ಅವ್ರು ಬೇಕಾದ್ರೆ 1000 ಮೈಲು ಮಧುಬನದಿಂದ ದೂರ ಇರಲಿ, ಕ್ಯಾ ಯಾದ रहता है. ದಿನಕ್ಕೊಮ್ಮೆ ಮಧುಬನ್ ನೆನ್ಪು ಮಾಡ್ಕೋತೀವೋ ಇಲ್ಲೋ. मधुबन और मधुबन का बाबा तो इतना महत्व है मधुबन निवासियों का. समझा समझा. अच्छा, चारों ओर के सर्व सेवा के उमंग उत्साह में रहने वाले, सदा एक बाप के स्नेह में समाये हुए, सदा हर कर्म में श्रेष्ठ विधि द्वारा सिद्धि को अनुभव करने वाले, सदा स्वयं को विश्व के कल्याणकारी अनुभव कर हर संकल्प से बोल से श्रेष्ठ कल्याण की भावना और श्रेष्ठ कामना से सेवा में बिजी रहने वाले, ऐसे बाप समान सदा अथक सेवादारी बच्चों को बाप दादा का याद, प्यार और नमस्ते. 4 ಕಡೆಯ ಸರ್ವ ಸೇವೆಯಲ್ಲಿ ಉಮಂಗುತ್ಸಾಹದಲ್ಲಿ ಇರುವಂತಹ, ತಂದೆಯ ಸ್ನೇಹದಲ್ಲಿ ಸಮಾವೇಶಗೊಂಡಿರುವಂತಹ, ಪ್ರತಿ ಕರ್ಮದಲ್ಲಿ ಶ್ರೇಷ್ಠ ವಿಧಿಯ ಮೂಲಕ ಸಿದ್ಧಿಯನ್ನು ಅನುಭವ ಮಾಡುವಂತಹ, ಸದಾ ಸ್ವಯಂವನ್ನು ವಿಶ್ವದ ಕಲ್ಯಾಣಕಾರಿ ಆತ್ಮ ನಾನು ನನ್ನ ಪ್ರತಿಯೊಂದು ಸಂಕಲ್ಪದಿಂದ ಮಾತಿನಿಂದ ಶ್ರೇಷ್ಠ ಕಲ್ಯಾಣದ ಭಾವನೆ ಮತ್ತು ಶ್ರೇಷ್ಠ ಕಲ್ಯಾಣದ ಕಾಮನೆಯ ಸೇವೆಯ ಬೀಜವನ್ನು ಬಿತ್ತುತ್ತಾ ಇರುವಂತಹ ಅಂತಹ ತಂದೆಯ ಸಮಾನ ಸದಾ ಅತಕ್ ಸೇವಾದಾರಿ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಬಾಬಾ ಇನ್ನೊಂದು ಪ್ಯಾರಾಗ್ರಾಫ್ ನುಡಿಸ್ಯಾರ, ಪರ್ಸನಲ್ ಮುಲಾಕಾತ್. ಸ್ವಯಂ ಕೋ ಕರ್ಮಯೋಗಿ ಶ್ರೇಷ್ಠಾತ್ಮ ಅನುಭವ ಕರ್ತೆ ಹೋ. ನಾನು ಕರ್ಮಯೋಗಿ, ನಾನು ಶ್ರೇಷ್ಠಾತ್ಮ ಅನುಭವ ಮಾಡ್ತಿದ್ದೀರಾ? ಕರ್ಮಯೋಗಿ ಆತ್ಮ ಸದಾ ಕರ್ಮದ ಪ್ರತ್ಯಕ್ಷ ಫಲ ಸ್ವತಃ ಅನುಭವ ಮಾಡ್ತಾರೆ. ಕರ್ಮಯೋಗಿಗಳು ಕರ್ಮದ ಪ್ರತ್ಯಕ್ಷ ಫಲವನ್ನು ಸ್ವತಃ ಅನುಭವ ಮಾಡ್ತಾರೆ. ಹಾಗಾದರೆ ಕರ್ಮಯೋಗಿಗಳಾಗಿ ಕರ್ಮ ಮಾಡುವಾಗ ಪ್ರತ್ಯಕ್ಷ ಫಲ ಏನು? ಕರ್ಮಯೋಗಿಯಾಗಿ ಕರ್ಮ ಮಾಡುವಾಗ ಪ್ರತ್ಯಕ್ಷ ಫಲ ಏನು? ಬಾಬಾ ಅಂತಾರೆ ಖುಷಿ और शक्ति, खुशी और शक्ति. तो कर्मयोगी आत्मा अर्थात प्रत्यक्ष फल, खुशी और शक्ति अनुभव करने वाली हो. बाप सदा बच्चों को प्रत्यक्ष फल प्राप्त कराने वाले हैं. बाबा ಮಕ್ಕಳಿಗೆ ಪ್ರತ್ಯಕ್ಷ ಫಲವನ್ನು ಪ್ರಾಪ್ತಿ ಮಾಡಿಸುವಂಥವರು. ಈಗೀಗ ಕರ್ಮ ಕಿಯಾ, कर्म करते करते खुशी और शक्ति का अनुभव किया. कर्म ज़्यादा हुआ, सेवा ज़्यादा हुआ, पवित्र बहन ज़्यादा हुआ, भावना बहन. जितना कर्म योगी बन करके कर्म करते हो प्रत्यक्ष फल क्या है? खुशी और शक्ति. तो ऐसी कर्मयोगी आत्मा हो, इस स्मृति से आगे बढ़ते रहो, इस स्मृति से आगे बढ़ते रहो. ಇನ್ನೊಂದು ನೋಡಿ, 5 ಸೆಂಟೆನ್ಸ್ ನಡೆಸಿದ್ದಾರೆ ಬಾಬಾ. 5 ಸೆಂಟೆನ್ಸ್ನಲ್ಲಿ 10 ಬಾರಿ ಬೇಹದ್ ಶಬ್ದ ಬಳಸಿದ್ದಾರೆ. बेहद की सेवा करने से बेहद की खुशी का स्वतः ही अनुभव होता है. बेहद का बाप बेहद का अधिकारी बनाते हैं. बेहद सेवा का फल बेहद का राज्य भाग्य स्वतः प्राप्त होता है. जब बेहद की स्थिति में स्थित होकर सेवा करते हैं, जिन आत्माओं के निमित्त बनते हो उनकी दुआएं स्वतः आत्मा में शक्ति और खुशी अनुभव कराती है. एक स्थान पर बैठ भी बेहद सेवा का फल मिल रहा है. इस बेहद के नशे से बेहद का खाता जमा करते आगे बढ़ते चलो. ಇಷ್ಟೇ 5 ವಾಕ್ಯ ಇದೆ. ಅದರಲ್ಲಿ 1 2 3 4 5 6 7 8 ಬಾರಿ ಬೇಹದ್ ಶಬ್ದ ಬಳಸಿದ್ರು ಬಾಬಾ. ಯಾಕೆಂದರೆ ಈ ರೀತಿ ಮಾತನಾಡೋನು ಯಾರು? ಅವನು ಬೇಹದ್ದಿನ ಬಾಬಾ. ಬೇಹದ್ದಿನ ಸೇವೆ ಮಾಡೋದ್ರಿಂದ ಬೇಹದ್ದಿನ ಖುಷಿ ಸ್ವತಃ ಪ್ರಾಪ್ತಿಯಾಗ್ತದೆ. ಬೇಹದ್ದಿನ ಸೇವೆ ಮಾಡೋದ್ರಿಂದ ಬೇಹದ್ದಿನ ಖುಷಿ ಸ್ವತಃ ಪ್ರಾಪ್ತಿಯಾಗ್ತದೆ. ಬೇಹದ್ದಿನ ತಂದೆ ಬೇಹದ್ದಿನ ಅಧಿಕಾರಿಯನ್ನಾಗಿ ನಮ್ಮನ್ನು ಮಾಡ್ತಿದ್ದಾರೆ. ಬೇಹದ್ದಿನ ಸೇವೆಯ ಫಲ
ಬೇಹದ್ದಿನ ರಾಜ್ಯಭಾಗ್ಯ ಪ್ರಾಪ್ತಿಯಾಗ್ತದೆ. ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತಾಗಿ ಸೇವೆ ಮಾಡಿ ಅನೇಕ ಆತ್ಮಗಳಿಗೆ ನೀವು ನಿಮಿತ್ತರಾಗ್ತೀರಿ. ಆಶೀರ್ವಾದ ಪ್ರಾಪ್ತಿಯಾಗ್ತದೆ. ಅದರಿಂದ ಶಕ್ತಿ ಮತ್ತು ಖುಷಿಯ ಅನುಭೂತಿ ಆಗ್ತದೆ. ಒಂದೇ ಸ್ಥಾನದಲ್ಲಿ ಕುಳಿತು ಬೇಹದ್ದಿನ ಸೇವೆ ಮಾಡೋದ್ರಿಂದ ಬೇಹದ್ದಿನ ನಶೆ, ಬೇಹದ್ದಿನ ಖಾತೆ ಜಮಾ करते आगे बढ़ते चलो. बेहद के नशे से बेहद का खाता जमा करते आगे बढ़ते चलो. ಬೇಹದ್ದಿನ ನಶೆಯಿಂದ ಬೇಹದ್ದಿನ ಖಾತೆಯನ್ನು ಜಮಾ ಮಾಡ್ತಾ ಹೋಗಿ. ಏನೇನು ಶಬ್ದ ಆಯಿತು? ಬೇಹದ್ ಕಿ ಸೇವಾ, ಬೇಹದ್ ಕಿ ಖುಷಿ, ಬೇಹದ್ ಕಿ ಬಾಪ್, ಬೇಹದ್ ಕಾ ಅಧಿಕಾರಿ, ಬೇಹದ್ ಕಾ ರಾಜ್ಯ ಭಾಗ್ಯ, ಬೇಹದ್ ಕಿ ಸ್ಥಿತಿ, ಬೇಹದ್ ಕೆ ನಶೆ, ಬೇಹದ್ ಕಾ ಖಾತಾ. ಇಷ್ಟು ಶಬ್ದ ನೆನ್ಪಿಟ್ಕೊಂಡ್ರೆ ಅಷ್ಟು ಪ್ಯಾರಾಗ್ರಾಫ್ ಹೇಳಲಿಕ್ಕೆ ಬಂದ್ಬಿಡ್ತದೆ. अच्छा, ಇವತ್ತಿನ ವರದಾನ. सेकंड में देह रूपी चोले से न्यारा बन कर्म भोग द्वारा विजय प्राप्त करने वाले, कर्म भोग पर विजय प्राप्त करने वाले सर्व शक्ति संपन्न भव. सेकंड में देह रूपी चोले से न्यारा बन. ಒಂದು ಸೆಕೆಂಡಿಗೆ ದೇಹ ರೂಪಿ ಬಟ್ಟೆಯಿಂದ ನ್ಯಾರ ಆಗಿ ಕರ್ಮಭೋಗದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವ, ದೇಹರೂಪಿ ಚೋಲದಿಂದ ನ್ಯಾರ ಆಗಿ ಕರ್ಮಭೋಗದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸರ್ವ ಶಕ್ತಿ ಸಂಪನ್ನ ಭವ. ಸರ್ವ ಶಕ್ತಿ ಸಂಪನ್ನ ಭವ. ಗೊತ್ತಾಯ್ತಲ್ಲ? ಕರ್ಮಭೋಗದ ಮೇಲೆ ವಿಜಯ ಹೆಂಗೆ ಸಾಧಿಸಬೇಕು? ಒಂದು ಸೆಕೆಂಡಿಗೆ ದೇಹ ರೂಪಿ ಚೋಲ ನ್ಯಾರಾಗಿಬಿಡ್ಬೇಕು. ದೇಹದ್ದೇ ನೆನಪು 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 ಇತ್ತಂದರೆ ಕರ್ಮಭೋಗ ಏನಾಗ್ತದೆ? ಅಲ್ಲಿ ನೋವು ಇಲ್ಲಿ ನೋವು ಮುಗಿಯಂಗೆ ಇಲ್ಲ. ಅಂಥ ಸರ್ವಶಕ್ತಿ ಸಂಪನ್ನ ಆಗಬೇಕು. कर्मभोग का जोर होता है. ಕರ್ಮೇಂದ್ರಿಯ ಕರ್ಮಭೋಗಕ್ಕೆ ವಶ ಆಗಿ ತನ್ನ ಕಡೆಗೆ ಆಕರ್ಷಣೆ ಮಾಡ್ತದೆ. ಯಾವ ಸಮಯದಲ್ಲಿ ಭಾಳಷ್ಟು ದರ್ದು हो रहा हो ಆ ಸಮಯದಲ್ಲಿ ಕರ್ಮಭೋಗಕ್ಕೋ ಕರ್ಮಯೋಗ में ಪರಿವರ್ತನೆ करने वाले, ಭಾಳ ದೇಹಕ್ಕೆ ಹಿಂಸೆ ಆಗ್ತಾ ಇದ್ದರೆ ಆವಾಗ ಕರ್ಮಭೋಗವನ್ನು ಕರ್ಮಯೋಗಕ್ಕೆ ಪರಿವರ್ತನೆ ಮಾಡುವ साक्षी हो कर्मेंद्रियों से भोगवाने वाले ही सर्वशक्ति संपन्न अष्टरत्न विजयी कहलाते हैं. ಒಂದು ಕಡೆ ಸಾಕ್ಷಿಯಾಗಿರಬೇಕು, ಇನ್ನೊಂದು ಕಡೆ ಕರ್ಮಯೋಗಕ್ಕೆ ನಮ್ಮನ್ನು ಪರಿವರ್ತನೆ ಮಾಡ್ಕೋಬೇಕು, ಮತ್ತೊಂದು ಕಡೆ ಕರ್ಮೇಂದ್ರಿಯಗಳು ಅದು ಎಳಿತಾ ಇರ್ತದೆ ತಮ್ಮ ಕಡೆಗೆ. ಅದಕ್ಕೆ ದೇಹರೂಪಿ ಚೋಲದಿಂದ ಏನಾಗಬೇಕು? ನ್ಯಾರ ಆಗಬೇಕು. ಬಾಬಾ ಹೇಳ್ತಿದ್ದಾರೆ ಸರ್ವಶಕ್ತಿ ಸಂಪನ್ನ ಅಂಥವರೇ ಅಷ್ಟರತ್ನ ವಿಜಯಿ. ನೋಡಿ, ನಮ್ಮ ಜಾನಕಿ ದಾದಿಜಿಯವರೆಲ್ಲ ಕಡಿಮೆ ಇದ್ದೀರಾ? ಶರೀರಕ್ಕೆ ಏನೇನಿದ್ರೂ ಸಹಿತ ಅದನ್ನು ಹೆಂಗೆ ಗೆದ್ದರು? ಶರೀರಕ್ಕೆ ಬೇರೆ 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 ಥರದ ತೊಂದರೆಗಳಿದ್ದರೂ ಸಹಿತ ಹೆಂಗೆ ಕರ್ಮಭೋಗದ ಮೇಲೂ ವಿಜಯಿ? ಅಷ್ಟರತ್ನದಲ್ಲಿ ಬರೋದಂದ್ರೆ ಅಷ್ಟು ಈಸಿ ಅಲ್ಲ. इसके लिए बहुत समय का देह रूपी चोले से न्यारे बनने का अभ्यास हो. ದೇಹ ರೂಪಿ ಚೋಲದಿಂದ ಭಿನ್ನ ಆಗಿರುವ ಅಭ್ಯಾಸ ಬೇಕು. ಯಹ ವಸ್ತ್ರ, ಚೋಲ ಅಂದರೆ ಏನು? ಈ ವಸ್ತ್ರ दुनिया की माया की आकर्षण में टाइट व खिंचा हुआ ना हो तब सहज उतरेगा. ಟೈಟ್ ಡ್ರೆಸ್ ಹಾಕಿದರೆ ಪಟ್ ಅಂತ ಕಳಚಲಿಕ್ಕೆ ಬರಂಗಿಲ್ಲ. ನಾಳೆ ಬಾಬಾ ಆವು ಬಚ್ಚೆ ಅಂತಾರೆ, ಅವ್ರದ್ದು ವಸ್ತ್ರ ಟೈಟ್ ಇತ್ತಂದರೆ. ದೇಹರೂಪಿ ಚೋಲದಲ್ಲಿ ಮಾಯಾಕ್ಕೆ ಆಕರ್ಷಣ ಟೈಟ್ ಇತ್ತಂದರೆ, ಕಿಂಚಾ ಹೂವ ಇತ್ತಂದರೆ ಆವಾಗ ಸಹಜ ನಹಿ ಉತ್ತರೇಗ. ಅವರಿಗೆ ದೇಹ ಒಮ್ಮೆಲೆ ಪಟ್ಟಂತ ಬಿಟ್ಟೋಗ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಬಹುತ್ ಸಮಯಕ್ಕೆ ಅಭ್ಯಾಸ ಯಾವುದು? ದೇಹರೂಪಿ ಚೋಲೆ ಸೇ ನ್ಯಾರ. ಇದು ಭಾಳ ಸಮಯದ ಅಭ್ಯಾಸ ಬೇಕು. ಆದ್ದರಿಂದ ಒಂದು ಸೆಕೆಂಡಲ್ಲಿ ದೇಹರೂಪಿ ವಸ್ತ್ರದಿಂದ ನ್ಯಾರ ಇದ್ದು ಕರ್ಮಭೋಗದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸರ್ವಶಕ್ತಿ
संपन्न भव। स्लोगन, सर्व का मान प्राप्त करने के लिए निर्माण चित्त बनो, निर्माणता महानता की निशानी है। ಸರ್ವ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳಲು, ಸರ್ವ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನಿರ್ಮಾಣ ಚಿತ್ತೇರಿ. ನಿರ್ಮಾಣ, ಏನು ಗೌರವ ಹೊಗಳಿದ್ರು ಅವರಿಗೆ ಏನಾಗೋದಿಲ್ಲ, ಅವರೇನು ಉಬ್ಬಂಗಿಲ್ಲ, ತೆಗಳಿದ್ರೆ ಕುಗ್ಗಂಗಿಲ್ಲ, ಹಿಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ, ನಿರ್ಮಾಣ ಇರ್ತಾರವರು. ಆವಾಗ ಅವರಿಗೆ ಎಲ್ಲರಿಂದಲೂ ಗೌರವ ಪ್ರಾಪ್ತಿಯಾಗ್ತದೆ. ಅಂಥವರೇ ಅದು ಮಹಾನತೆಯ ನಿಶಾನಿ, ಮಹಾನತೆಯ ನಿಶಾನಿ. ಸರ್ವರ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನಿರ್ಮಾಣ ಚಿತ್ತದಲ್ಲಿ ಇರಿ. ಇದು ಮಹಾನತೆಯ ನಿಶಾನಿಯಾಗಿದೆ. ಇವತ್ತಿನ ಸಮಾನ ಯಾವುದಾಯಿತು? ನನ್ನ ಆತ್ಮ ಅನೇಕ ಜನ್ಮಗಳ ಭಾಗ್ಯ ಪ್ರದಾನ ಮಾಡುವಂತಹ ಭಾಗ್ಯವಿದಾತ ಆಗಿದ್ದೇನೆ. ಅನೇಕ ಜನ್ಮಗಳ ಭಾಗ್ಯವನ್ನು ಪ್ರದಾನ ಮಾಡುವಂತಹ ಭಾಗ್ಯವಿದಾತ ಆಗಿದ್ದೇನೆ. ಇವತ್ತಿನ ಮುರಳಿಗೆ ಹೊಂದುವ ಹಾಗೆ ಇದೆ. ನಾವು ಸಿದ್ಧಿ ಸ್ವರೂಪ ಆದರೆ ಮತ್ತೊಬ್ಬರಿಗೆ ಏನು ಮಾಡ್ಬೋದು? ಸಿದ್ಧಿ ಕೊಡ್ಬೋದು ನಾವು. ಅವ್ರು ಏನು ಸಂಕಲ್ಪ ಇಟ್ಕೊಂಡು ಬರ್ತಾರೋ ಆ ಸಂಕಲ್ಪವನ್ನು ಸಿದ್ಧಿ ಮಾಡಿಸ್ಬೋದು ಅಲ್ವಾ? ಬಾಬಾ ಈಗಾಗಲೇ ಅಂದಾರೆ, ನಾವು ಎಷ್ಟು ನಾವು ಇರ್ತೀವೋ ಮತ್ತೊಬ್ಬರಿಗೂ ಅನುಭವ ಮಾಡಿಸ್ಬೋದು. ಪ್ರಾಪ್ತಿ कराने ನಿಮಿತ್ತ ಬನ್ ಸಕ್ತೆ. ಹಾಗೆಯೇ ಅನೇಕರಿಗೆ ಅನೇಕ ಜನ್ಮದ ಭಾಗ್ಯವನ್ನು ಪ್ರದಾನ ಮಾಡಬೇಕಾದ್ರೆ ನಾನು ಯಾವ ಸ್ವಮಾನದಲ್ಲಿರಬೇಕು? ನಾನು ಭಾಗ್ಯವಿದಾತ, ನಾನು ಭಾಗ್ಯವಿದಾತ, ನಾನು ಭಾಗ್ಯವಿದಾತ ಅಂತ ಹೇಳ್ಕೊಂಡು ಜಾನನ ಮಾನನ ಮಾನ್ಕರ್ ಚಲನ. ಆವಾಗ ನನ್ನನ್ನು ಕಂಡ ಕೂಡಲೇ ಬೇರೆಯವ್ರಿಗೆ ಏನಾಗ್ತದೆ? ಅದು ಆಟೋಮೆಟಿಕಲಿ ಅವ್ರಿಗೆ ಫೀಲ್ ಆಗ್ತದೆ. ಇದು ಸಮಾನದ ಸೀಟಲ್ಲಿ ಕೂತ್ಕೊಳ್ಳೋದ್ರಿಂದ ಹೇಗೆ ಪರಿವರ್ತನೆ ಆಗ್ತದೆ ಅಂತ ಅನ್ನೋದನ್ನು ಬಾಬಾ ತಿಳಿಸ್ತಾರೆ. ಇವತ್ತಿನ ಮುರಳಿ ಯೋಗ ಸಬ್ಜೆಕ್ಟಿಗೆ ಸ್ಪೆಷಲ್ ಮುರಳಿ ಇದು. ಇವತ್ತಿನ ಮುರಳಿ ಯಾವ ಸಬ್ಜೆಕ್ಟ್? ಯೋಗ ಸಬ್ಜೆಕ್ಟ್. ನೆನಪಿನಲ್ಲಿ ರಮಣೀಕತೆಯಲ್ಲಿ ಬರಬೇಕಾದ್ರೆ ಭಿನ್ನ ಭಿನ್ನ ಯುಕ್ತಿ. ಅಚ್ಚಾ, ಶಾಂತಿ. ಈಗ ಒಂದು ಕ್ಷಣ ನೆಟ್ಟಗೆ ಕೂತ್ಕೊಳ್ಳಿ, ಅಲರ್ಟ್ ಆಗಿ ಕೂತ್ಕೊಳ್ಳಿ. ನಾನು ಆತ್ಮಜ್ಯೋತಿ, ಹಣೆಯ ನಡುವೆ ಹೊಳಿತಾ ಇದ್ದೀನಿ. ತಂದೆಯ ಆಸೆಯನ್ನು ಪೂರ್ಣಗೊಳಿಸುವ ಆಶಾ ಜ್ಯೋತಿ ನಾನು. ನಿರಂತರ ಬೆಳಗುತ್ತಿರುವ ಸದಾ ಜಾಗೃತಿ ಜ್ಯೋತಿ ನಾನು. ಶಿವ ತಂದೆಯ ಎಲ್ಲ ಸಂಕಲ್ಪಗಳನ್ನು ಸಾಕಾರಗೊಳಿಸುವ ಆಶಾ ಜ್ಯೋತಿ ನಾನಾತ್ಮ. आहा, बाबा क्या से क्या बनाया. ಹೇಗಿದ್ದ ನನ್ನನ್ನ ಏನನ್ನಾಗಿ ಮಾಡಿದ್ರು. ಒಂದು ಕ್ಷಣ ಆತ್ಮಜ್ಯೋತಿ ನಶೆಯಿಂದ, ಖುಷಿಯಿಂದ, ಪ್ರೀತಿಯಿಂದ ಪರನಾಮದಲ್ಲಿರುವ ತಂದೆಯ ಬಳಿ ಹೋಗೋಣ. मुझे बाप का प्यार खींच रहा है.
ಅವನು ಪ್ರೀತಿಯ ಸಾಗರ. ಪರಂಧಾಮದಲ್ಲಿ ಪ್ರೀತಿಯ ಸಾಗರನ ಮಡಿಲಿನಲ್ಲಿ ಆತ್ಮಜ್ಯೋತಿ. ಆತ್ಮಜ್ಯೋತಿಯ ಪೂರ್ಣ ಪ್ರೀತಿ ಒಬ್ಬ ಶಿವತಂದೆಯ ಕಡೆಗೇನೆ ಹರಿಯುತ್ತಿದೆ. ಮೇರಾ ತೋ ಏಕ್ ಶಿವ ಬಾಬಾ ದೂಸರಾ ನಾ ಕೋಯಿ. ಮೇರಾ ಬಾಬಾ, मीठा बाबा, प्यारा बाबा, ಸಿಕ್ಕಿಲ್ಲದೆ ಬಾಬಾ, ನಿನ್ನನ್ನು ಒಂದು ಕ್ಷಣನೂ ಬಿಟ್ಟಿರಲಾರೆ. ಮೈ ನಿರಂತರ बाप के साथ साथी हूँ. ತಂದೆಯಿಂದ ಪ್ರೀತಿಯನ್ನ ತುಂಬಿಕೊಂಡ ಆತ್ಮಜ್ಯೋತಿ ಸಾಕಾರ ಜಗತ್ತಿಗೆ ಬನ್ನಿ. ಆಹಾ, ನನ್ನ ಸುತ್ತಮುತ್ತ ಬ್ರಾಹ್ಮಣ ಪರಿವಾರ. ನಾನು ಆತ್ಮಜ್ಯೋತಿ, ತಂದೆಯ ಅಚ್ಚುಮೆಚ್ಚಿನ ಮುದ್ದಿನ ಮಗು ನಾನು. ಈ ಸರ್ವ ಬ್ರಾಹ್ಮಣ ಪರಿವಾರನು ಶಿವತಂದೆಯ ಮಕ್ಕಳು. ಶಿವತಂದೆ ಪ್ರೀತಿಸುವಂತಹ ಮಕ್ಕಳು. ಯಾವ ಮಕ್ಕಳನ್ನ ಶಿವಬಾಬಾ ಪ್ರೀತಿಸ್ತಾರೋ ಆ ಮಕ್ಕಳನ್ನ ಕಂಡಾಗ ನಾನು ಆತ್ಮಜ್ಯೋತಿಯಲ್ಲಿ ಹೃದಯ ತುಂಬಿದ ಪ್ರೀತಿ ನನಗೂ ಹರಿಯುತ್ತಿದೆ. ನನ್ನ ಹೃದಯದ ಪ್ರೀತಿ ಪರಿವಾರದ ಕಡೆಗೆ ಹರಿಯುತ್ತಿದೆ. ಪ್ರತಿಯೊಂದು ಪರಿವಾರವನ್ನ ಕಂಡಾಗ ಶುಭ ಭಾವನೆ, ಶುಭ ಕಾಮನೆ. ಶಿವತಂದೆಯನ್ನ ಪ್ರೀತಿಸುವ ಮಕ್ಕಳನ್ನ ಕಂಡಾಗ ನನಗೆ ಬಹಳ ಸ್ನೇಹ, ವಿಶ್ವಾಸ, ಶುಭ ಭಾವನೆ, ಶುಭ ಕಾಮನೆ ಉಕ್ಕಿ ಹರಿಯುತ್ತಿದೆ. ನನಗೆ ಬಾಬರವರ ಜೊತೆಗೆ ಎಷ್ಟು ಪ್ರೀತಿಯೋ ಅಷ್ಟೇ ಪ್ರೀತಿ ಈ ಪರಿವಾರದ ಜೊತೆಗೂ ಇದೆ. ಬಾಬನ ಜೊತೆಗೆ ಪ್ರೀತಿ, ಪರಿವಾರದ ಜೊತೆಗೆ ಪ್ರೀತಿ, ಇದು ಎರಡರಲ್ಲಿಯೂ ಸಹ ಸಮತೋಲನದಲ್ಲಿರ್ಬೇಕನ್ನೋದೇ ಶಿವ ತಂದೆಯ ಆಸೆ, ಬ್ರಹ್ಮ ತಂದೆಯ ಆಸೆ. ಹಾಜಿ ಬಾಬಾ ತಮ್ಮ ಆಸೆಯನ್ನ ಈಡೇರಿಸುವ, ಸದಾ ಹಾಜಿ ಹೇಳುವ ಸ್ನೇಹಿ ಮಗು ನಾನು. ಇವತ್ತಿನಿಂದ ಸಾಕಾರ ಜಗತ್ತಿನಲ್ಲಿ ಸೇವೆ ಮಾಡುವಾಗ ಸಾಕ್ಷಿಯಾಗಿ ನೋಡುತ್ತಾ ನಿರಂತರ ಬಾಬನ ಸಾಥಿಯಾಗಿದ್ದುಕೊಂಡು ಶಿವತಂದೆ ಜೊತೆಗೆ ಎಷ್ಟು ಸ್ನೇಹನೋ
ಅಷ್ಟೇ ಪರಿವಾರದ ಜೊತೆಗೂ ಸ್ನೇಹ, ಶುಭ ಭಾವನೆ, ಶುಭ ಕಾಮನೆಯಲ್ಲಿರುವ ತಂದೆಯ ಆಸೆಯನ್ನು ಪೂರ್ಣಗೊಳಿಸುವಂತಹ ಆಶಾದೀಪ ನಾನು. ಆಶಾ ಜ್ಯೋತಿ ನಾನು, ಜಾಗೃತಿ ಜ್ಯೋತಿ ನಾನು. ಆತ್ಮಿಕ ದೀಪ ನಾನು. ಓಂ ಶಾಂತಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.